ವೇದಿಕೆ ಮೇಲಿರುವ ಗಣ್ಯರಿಗೆಲ್ಲ ಸ್ವಾಗತವನ್ನು ಕೋರೋಣ. ಹಾ 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 ಮತ್ತೊಂದ್ಸಾರಿ ವೇದಿಕೆ ಮೇಲಿರುವ ಗಣ್ಯರಿಗೆಲ್ಲ ಸ್ವಾಗತವನ್ನ ಕೋರೋಣ. ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ನಾಡಗೀತೆಯ ಸಮಯದಲ್ಲಿ ಮೇಲಿನಿಂದ ಪುಷ್ಪಾರ್ಚನೆ ಆಗಲಿದೆ. ಈಗ ರಶ್ಮಿ ಹರ್ಷ ಅಂಡ್ ಟೀಮ್ ಅವರಿಂದ ನಾಡಗೀತೆ. ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರನ ಈಶ್ವರ ಮಧ್ವರಿ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಪೊನ್ನ ಬಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳ ನಾಡಿದ ನಾಡ ಕೃಷ್ಣ ಚಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರ ಅಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕರಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಮನಿನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ಗೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು, ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಶಾಂತವಾಗಿರಿ, ದಯವಿಟ್ಟು ಎಲ್ಲರೂ ಶಾಂತವಾಗಿರಿ. ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರ 75ನೇ ವರ್ಷದ ಹುಟ್ಟುಹಬ್ಬ ಹಾಗೆ ಸಮಾಜಮುಖಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲಿರುವ ಗಣ್ಯರಿಗೆಲ್ಲ ಸ್ವಾಗತ. ಈಗ ಸ್ವಾಗತ ಭಾಷಣ ಮಾಡಲಿದ್ದಾರೆ ಲಿಯೋ ಕ್ಲಬ್ ಆಫ್ ಮಾರ್ಗ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿ ಕೃಷ್ಣ. ನನ್ನ
ఎగిరెగిరి కొడుతున్నావు. నీలాంటి వాడిని ఎలా ಅದೇ ರೀತಿ ನಮ್ಮ ಯುವ ಜೊತೆಯನ್ನು ಸೇವಕರ ಪಾದಗಳಿಗೆ ಕರೆದೊಯ್ಯುವ ನಮ್ಮ ನಾಯಕರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರನ್ನು ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸ್ನೇಹಿತರು ನಿರಂತರವಾಗಿ ನಮ್ಮನ್ನು ಬೆಂಬಲಿಸುತ್ತಾ ನಮ್ಮ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈಜೋಡಿಸುತ್ತಿರುವ ಅನಿತಾ ಸಾಹಿತ್ಯವರ ಪ್ರೌಢರಾದ ಯುವತಿಯರ ಸಾರವನ್ನು ಸ್ವಾಗತವನ್ನು ಕೋರುತ್ತೇನೆ. ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಶ್ರೀ ಮಂಡೇಶ್ ಬಾಬು ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ನನ್ನ ಸಹೋದರ ಸಮಾನರಾದ ಹೈಕೋರ್ಟಿನ ವಕೀಲರಾದ ವರುಣ್ ಗೌಡ ಸರ್ಗಳನ್ನು ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಚಿಕ್ಕಮ್ಮಯ್ಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಆಂಜನೇಯ ರೆಡ್ಡಿ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಸಂಜಯ್ ನ್ಯೂನಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾದಂತಹ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬಿ.ಆರ್. ಶ್ರೀನಾಥ್ ಹಿರಿಯ ವಕೀಲರಾದಂತಹ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹೈಕೋರ್ಟಿನ ಹಿರಿಯ ವಕೀಲರಾದಂತಹ ಶಂಕರಪ್ಪ ಸಾರ್ಕನ್ನು ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರಾದಂತಹ ಪಟ್ಟೋಸಿ ಸಾಹೇಬರನ್ನು ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ನವೀನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನೀವೆಲ್ಲರೂ ಶಾಂತವಾಗಿರಬೇಕು, ಇಲ್ಲಿ ದಯವಿಟ್ಟು ಶಾಂತವಾಗಿರಬೇಕು. ಈಗ ನಮ್ಮ ಮಧ್ಯೆ ಇರುವಂತಹ ಶ್ರೀಯುತ ವಿ ಸೋಮಣ್ಣ ಸರ್ ಅವ್ರನ್ನ ಅವರ ಮಾತುಗಳಿಗಾಗಿ ಬರಮಾಡ್ಕೊಳ್ತಾ ಇದ್ದೀವಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ಗೋಪಾಲ್ ಗೌಡ್ರಿಗೆ, ನಮ್ಮೆಲ್ಲರ ಸನಾತನ ಧರ್ಮದ ಹಿಂದೂಗಳ ಒಂದು ದೊಡ್ಡತನವನ್ನು ಮಾಡ್ತಾ ಇದ್ದ ಪವನ್ ಕಲ್ಯಾಣ್ ಅವರಿಗೆ, ಬಂಧುಗಳೇ, ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ದೇಶಕ್ಕೆ, ರಾಷ್ಟ್ರಕ್ಕೆ, ರಾಷ್ಟ್ರದ ಇತಿಹಾಸದಲ್ಲಿ ಬಡವರಿಗೆ, ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಜನರಿಗೆ ತನ್ನ ಕರ್ತವ್ಯ ನಿರ್ವಹಣೆ ಮಾಡಿ ದೇಶದ ವ್ಯವಸ್ಥೆಯನ್ನ, ದೇಶಕ್ಕೆ ಬಡತನ ಇರೋದನ್ನ ಯಾವ ರೀತಿ ಮುನ್ನೋಟಕ್ಕೆ ತರ್ತಕ್ಕಂಥದಕ್ಕೆ ತಮ್ಮದೇ ಆದಂತ ಅನುಭವವನ್ನು ಹಂಚಿಕೊಂಡು ಕರ್ನಾಟಕ ರಾಜ್ಯದ ನರೇಂದ್ರ ಮೋದಿ ಅವರಿಗೆ ಬಂಧುಗಳೇ, 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ರಾಜ್ಯದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ, ಒರಿಸ್ಸಾದ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆದ ಸನ್ಮಾನ್ಯ ಗೋಪಾಲ್ ಗೌಡ್ರವರಿಗೆ 75ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಇನ್ವಿಟೇಷನ್ ಕೊಡಿ.
ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಷ್ಟ್ರದ ಇತಿಹಾಸ, ಮುಂದಿನ ಯುವ ಪೀಳಿಗೆಯನ್ನ, ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥ ಆಂಧ್ರ ಪ್ರದೇಶದ ಯುವಕರ ಆಶಾಕಿರಣ, ಭವಿಷ್ಯದ ಆಂಧ್ರದ ದೊಡ್ಡ ನಾಯಕರು, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು, ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಸಹೋದರ ಪವನ್ ಕಲ್ಯಾಣ್ ರವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರು, ನನ್ನ ಕಿರಿಯ ಸಹೋದರ ಸಮಾನರಾದ ಕೃಷ್ಣಾರೆಡ್ಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಯತೀಶ್ವರ ಅವರೇ, ವೇಣುಗೋಪಾಲ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ಲೋಕಸಭಾ ಸದಸ್ಯರು, ನನ್ನ ಕಿರಿಯ ಸಹೋದರ ಸಮಾನರಾದ ಮಲ್ಲೇಶ್ ಬಾಬು ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನವೀನ್ ಕೃಷ್ಣ ಮತ್ತು ಅವರೆಲ್ಲ ಸಂಗಡಿಗ ಸಹೋದರ ಸಹೋದರಿಯರೇ, ಗೋಪಾಲ್ ಗೌಡ ಸಾಹೇಬರ ಸುಪುತ್ರರೇ, ನನ್ನ ಸನ್ಮಿತ್ರರು, ಸುಪ್ರೀಂ ಕೋರ್ಟಿನ ನ್ಯಾಯವಾದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನನ್ನ ಕಿರಿಯ ಸಹೋದರ ಸಮಾನರಾಗಿರ್ತಕ್ಕಂಥ ನೂಲಿ ಅವರೇ, ಕೋಲಾರದ ನಮ್ಮ ಮಾಜಿ ಸನ್ಮಾನ್ಯ ವರುಣ್ ಗೌಡ್ರವರೇ, ವೇಣುಗೋಪಾಲ್ ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಗೋಪಾಲ್ ಗೌಡ್ ಸಾಹೇಬರ ಮತ್ತು ಪವನ್ ಕಲ್ಯಾಣ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಬಡವರ ಭರವಸೆಯ ದೀಪವಾಗಿ, ಅಸಮಾನತೆಯ ವಿರುದ್ಧ ಆಧಾರ ಸ್ತಂಭವಾಗಿ, ಕಾರ್ಮಿಕರ, ರೈತರ, ಸಾಮಾನ್ಯ ಜನರ ಬಾಳಿನ ಆಶಾಕಿರಣವಾಗಿ, ಕಾನೂನು ಪ್ರತಿಭೆಗೊಂದು ನವಯುಗ ಸೃಷ್ಟಿಕರ್ತರಾಗಿ, ಬುದ್ಧಿಶಾಲಿ, ಧೈರ್ಯಶಾಲಿ ನ್ಯಾಯಮೂರ್ತಿಗಳಾಗಿ ಹೊರಹೊಮ್ಮಿರುವ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡ್ರವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ವೈಯಕ್ತಿಕವಾಗಿ ಭಾರತ ಸರ್ಕಾರದ ಪರವಾಗಿ ನಿಮ್ಮೆಲ್ಲರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ದೇಶದ ವ್ಯವಸ್ಥೆಯನ್ನ, ಈ ದೇಶವನ್ನ ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ ನನಗೆ ಭಾರಿ ಆನಂದ ಆಗಿದ್ದು, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಕಿಲ್ಲ, ರಾಜಕಾರಣ ಚುನಾವಣೆಯಲ್ಲಿ ಮಾತ್ರ ಅನ್ನುವುದನ್ನ ನಮ್ಮೆಲ್ಲರಿಗೂ ತಿಳುವಳಿಕೆಯನ್ನು ನೀಡಿ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇತಿಹಾಸವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥವರಲ್ಲಿ ಒಂದು ಕಡೆ ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು, ಮತ್ತೊಂದು ಕಡೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಭವಿಷ್ಯದ ನಾಯಕರಾದ ಸನ್ಮಾನ್ಯ ಪವನ್ ಕಲ್ಯಾಣ್ ರವರು, ಈ ಒಂದು ಕ್ಷೇತ್ರದ ಮಾಜಿ ಶಾಸಕರು ನನ್ನ ಸನ್ಮಿತ್ರರಾದ ಕೃಷ್ಣಾರೆಡ್ಡಿ ಅವರು. ಬಂಧುಗಳೇ, ರಾಜಕಾರಣ ಒಂದು ಕಡೆ, ದೇಶವನ್ನ, ದೇಶದ ವ್ಯವಸ್ಥೆಯನ್ನ ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ ಅವರ ಕಾರ್ಯಕ್ರಮಗಳು ಸಾಕಷ್ಟು ಒತ್ತನ್ನು ನೀಡ್ತಾ ಇದೆ. ಇದಲ್ಲದೆ ಕೋಲಾರ ಜಿಲ್ಲೆ ಬಡತನದ ರೇಖೆಯನ್ನ ಮೆಟ್ಟು ನಿಂತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ನೀರಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಜಿಲ್ಲೆಯಿಂದ ಬಂದಂತ ಗೋಪಾಲ್ ಗೌಡ್ರು ಪ್ರಾಯಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ, ಹಿರಿಯರಾಗಿದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಯ್ತದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ನಾನು ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿದ್ದೇನೆ. ವಿಶೇಷವಾಗಿ ಕೋಲಾರ ಜಿಲ್ಲೆಯಂತ 10 ಜಿಲ್ಲೆಗಳಿಗೆ ನೀರನ್ನು ಯಾವ ರೀತಿ ಕೊಡಬೇಕು, ಈ ನೀರಿನ ವ್ಯವಸ್ಥೆಯನ್ನು ಎಲ್ಲಿ ತರಬೇಕು, ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಫ್ಲೋರೈಡ್ ವಾಟರ್ ಅನ್ನ ಎಲ್ಲ ಒಂದ್ ಕಡೆ ಜನರಿಗೆ ಮಾರಕ ಅನ್ನೋದನ್ನ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಪರಿಚಯ ಮಾಡಿ ಪ್ರಾಯಶಃ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಅದಕ್ಕೋಸ್ಕರವಾಗಿ ಮೀಸಲಿಟ್ಟು
ಇಡೀ ಒಂದು ಭಾರತ ಸರ್ಕಾರದಲ್ಲಿ ಜಲಶಕ್ತಿಯನ್ನ ತಂದು ಇಲಾಖೆಯನ್ನ ತಂದು ಕರ್ನಾಟಕಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನ ನೀಡ್ತಾ ಇರ್ತಕ್ಕಂಥ ಅದಕ್ಕೆ ಕಾರಣೀಕರ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಇವತ್ತು ನೀರಾವರಿ ಹೋರಾಟ ಸಮಿತಿಯವರು ಇರ್ಬೋದು, ನನ್ನ ಮಿತ್ರ ಆದ ಮಲ್ಲೇಶ್ ಬಾಬು ಅವರು ಇರ್ಬೋದು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು, ನಮ್ಮ ಸನ್ಮಿತ್ರರಾದ ಕೃಷ್ಣಾರಜ್ಜಿ ಅವರ ಶ್ರಮವೂ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಏನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಹೋರಾಟ ಸಮಿತಿಯ ಬಹುತೇಕ ಸನ್ಮಿತ್ರರು ನಾಯಕರುಗಳು ಇಲ್ಲಿದ್ದಾರೆ, ನುರಿತ ವೈದ್ಯರುಗಳು, ನುರಿತ ನ್ಯಾಯವಾದಿಗಳು ಇಲ್ಲಿದ್ದಾರೆ. ಕೋಲಾರ ಜಿಲ್ಲೆ ಕರ್ನಾಟಕದ ಒಂದು ಪ್ರತಿಷ್ಠಿತ ಜಿಲ್ಲೆ. ಕೋಲಾರದ ಮಣ್ಣಿನ ಗುಣ ಈ ದೇಶ ವ್ಯಾಪ್ತಿಯಲ್ಲಿ ವಿಶ್ವದ ಭೂಪಟದಲ್ಲಿ ಕೋಲಾರವನ್ನ ಪ್ರತಿಷ್ಠಿಸ್ತಕ್ಕಂಥ ಬಹುತೇಕ ನನ್ನ ಆತ್ಮೀಯರಿದ್ದಾರೆ, ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ, ಬಂಧುಗಳೇ. ಈ ಒಂದು ಅವಿಸ್ಮರಣೀಯವಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ಕಡೆ ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಗೌಡ್ರು, ಮತ್ತೊಂದು ಕಡೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ರವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೆದ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಗೋಪಾಲ್ ಗೌಡ್ರವರ ಸಾಧನೆ, ಗೋಪಾಲ್ ಗೌಡ್ರವರು ಈ ದೇಶಕ್ಕೆ ಕೊಟ್ಟಂತ ಕಾನೂನಿನ ಅಡಿಯಲ್ಲಿ ಬಡವನನ್ನ, ಕಡು ಬಡವನನ್ನ, ತುಳಿದುಕೊಳ್ಳಲ್ಪಟ್ಟಂತ ಎಲ್ಲಾ ವರ್ಗದವರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿ ಪಶ್ಚಿಮ ಬಂಗಾಳದಂತ ರಾಜ್ಯದಲ್ಲಿ ಕಾನೂನು ಈ ರೀತಿ ಇದೆ, ಬಡವರ ಕಾನೂನು, ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತ ಆದೇಶವನ್ನು ಮಾಡಿದಂತ ಒಬ್ಬ ಮಹಾನಾಯಕ, ಮುತ್ಸದ್ದಿ ನಾಯಕ, ನ್ಯಾಯಮೂರ್ತಿಗಳು ಕರ್ನಾಟಕದವರು, ನಮ್ಮವರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಯ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನಗಳು ಸಾಕಷ್ಟಿವೆ. ಗೋಪಾಲ್ ಗೌಡ್ರವರ ದೂರದೃಷ್ಟಿಯ ಚಿಂತನೆ, ಗೋಪಾಲ್ ಗೌಡ್ರು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಬಡತನವನ್ನ, ಆ ಬಡತನದ ಕುಟುಂಬದಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅವರ ಸಂದೇಶಗಳು ನಮಗೆ ಇವತ್ತು ಕೂಡ ಒಂದು ರೀತಿ ಹೆಮ್ಮೆಯನ್ನ ನೀಡ್ತವೆ ಅನ್ನೋ ಮಾತನ್ನು ಹೇಳಿ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥಕ್ಕೋಸ್ಕರವಾಗಿ, ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥಕ್ಕೋಸ್ಕರವಾಗಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ರವರು ಈ ದೇಶದ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳ್ಲಿ. ಕೊನೆಯಲ್ಲಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಯ್ತದೆ ಗೋಪಾಲ್ ಗೌಡ್ರ ಬಗ್ಗೆ. ಅಪ್ಪ ಒಂದ್ ನಿಮಿಷ ಬಿಡ ಪ್ಲೀಸ್, ಒಂದ್ ನಿಮಿಷ ರೀ. ಗೋಪಾಲ್ ಗೌಡ್ರವರು ನ್ಯಾಯಮೂರ್ತಿಗಳಾಗಿ ಸಮಾಜಕ್ಕೆ ನೀಡಿದ ಕೊಡುಗೆ, ಸಾಮಾನ್ಯ ಜನರಿಗೆ ಅವರು ಕೋರಿದ ಪ್ರೀತಿ, ರೈತರ ಮೇಲಿನ ಕಾಳಜಿ, ಕಾರ್ಮಿಕ ಮೇಲಿನ ದುಗುಡ, ಅವರ ಧೈರ್ಯ, ಇವೆಲ್ಲವೂ ಕೂಡ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರ ಒಬ್ಬರಿಗೆ ಸಲ್ಲುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥದ್ದು. ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ರು ಅವರ ಬಹುತೇಕ ಅಭಿಮಾನಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಎನ್ನುವ ಮಾತನ್ನು ಹೇಳಿದ್ರು. ನಾನು ಒಂದು ವಿನಂತಿಯನ್ನು ಮಾಡ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಅನೇಕ ಕಾರ್ಯಕ್ರಮಗಳನ್ನು ತಾವು ಕಂಡಿದ್ದೀರಾ, ಬಲ್ಲವರಾಗಿದ್ದೀರಾ. ದೇಶದ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಿಯ ಸರ್ಕಾರಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನ್ಯಾಯಮೂರ್ತಿಗಳ ನಿಜವಾದ ಪರಂಪರೆ, ಅವರು ಸ್ಪರ್ಶಿಸಿದ ಅಸಂಖ್ಯಾತ ಜೀವಗಳು, ಸಿಂಗೂರಿನ ರೈತರು ಮತ್ತು ಅವರನ್ನ ರಕ್ಷಿಸಿದ ಕಾರ್ಮಿಕರು, ಅವರ ಮಾರ್ಗದರ್ಶನ ನೀಡಿದ ವಿದ್ಯಾರ್ಥಿಗಳು, ಅವರ ಮೇಲೆ ನಂಬಿಕೆ ಇಟ್ಟ ನಾಗರಿಕರು ಶಾಶ್ವತವಾಗಿ ಉಳಿಯುತ್ತಾರೆ. ಬಂಧುಗಳೇ, ನಾನು ಕೊನೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರಿಗೆ ಉತ್ತಮವಾದ ಆರೋಗ್ಯ, ಆಯಸ್ಸು, ಅವರು ಮುಂದಿನ ಪೀಳಿಗೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡೋಣ. ತನ್ನ ಮೂಲಕ ಈ ಜನಸ್ತೋಮವನ್ನ ನೋಡಿದ್ರೆ ನನಗನ್ನಿಸ್ತದೆ, ಪೊಲೀಸ್ನವ್ರು ಏನಾದ್ರು ಪೂರ್ತಿ ಬಿಟ್ಟಿದ್ರೆ ಒಂದು 2.5-3 ಲಕ್ಷ ಜನ ಆಗ್ತಾ ಇದ್ರಿ. ಇಲ್ಲಿ
2.5-3 ಲಕ್ಷ ಜನ ಆಗ್ತಾ ಇದ್ರು. ಆದ್ರೆ ಇವತ್ತಿನ ನಿಮ್ಮ ಶಿಸ್ತು ಪಾಲನೆ, ಪೊಲೀಸ್ನವರು ತೆಗೆದುಕೊಂಡಿರ್ತಕ್ಕಂಥ ದೂರದೃಷ್ಟಿಯ ಚಿಂತನೆಯು ಕೂಡ ನನಗೆ ಸಂತೋಷವನ್ನು ಉಂಟು ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳ್ಲಿ. ತನ್ಮೂಲಕ ಕರ್ನಾಟಕ ಬೇರೆ ಇಲ್ಲ, ಆಂಧ್ರ ಪ್ರದೇಶ ಬೇರೆ ಇಲ್ಲ, ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಅನ್ನೋದನ್ನ ಸಂದೇಶವನ್ನ ಸಾರುವುದಕ್ಕೋಸ್ಕರವಾಗಿ ಆಂಧ್ರದ ಉಪಮುಖ್ಯಮಂತ್ರಿಗಳು, ಭವಿಷ್ಯದ ನಾಯಕರಾದ ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸೋದ್ರ ಮುಖೇನ ಗೋಪಾಲ್ ಗೌಡ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಸಿಗ್ತದೆ. ಕೇವಲ ಗೋಪಾಲ್ ಗೌಡ್ರು ಅವ್ರ ಕುಟುಂಬಕ್ಕೋಸ್ಕರ ಎಂದೂ ಕೂಡ ತಲೆ ಕೆಡಿಸ್ಕೊಂಡವರಲ್ಲ. ಬಡವರಿಗೋಸ್ಕರವಾಗಿ, ತುಳಿತುಕೊಳಪಟ್ಟವರಿಗೋಸ್ಕರವಾಗಿ, ಸಾಮಾನ್ಯರಿಗೋಸ್ಕರವಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಅವಿಸ್ಮರಣೀಯವಾಗಿದೆ ಅನ್ನೋ ಮಾತನ್ನು ಹೇಳಿ, ನನ್ನ ಸಹೋದರ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರು ನನ್ನ ಇಲಾಖೆಯ ಒಂದು ಟ್ರೈನ್ ಅನ್ನ ಏನಿವತ್ತು ತಿರುಪತಿಗೆ ಹೋಗ್ತಕ್ಕಂಥ ಟ್ರೈನ್ ಅನ್ನ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾನು ತಕ್ಷಣವೇ ಕಾರ್ಯೋನ್ಮುಖನಾಗಿ ಆ ಕೆಲಸವನ್ನು ಮಾಡುವ ಜೊತೆಯಲ್ಲಿ ಇಲ್ಲಿಯ ಯೋಜನೆಗಳೇನಿವೆ, ನಾವು ಮಾತನಾಡೋರಲ್ಲ, ಮೋದಿಜಿರವರ ಸಂದೇಶ ಇದೆ, ಮೋದಿಯವರ ದೂರದೃಷ್ಟಿಯ ಚಿಂತನೆ ಇದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ, ರಾಜಕಾರಣ ಮಾಡೋದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಇಡೀ ದೇಶ, ವಿಶ್ವ ಇವತ್ತು ಮೋದಿಜಿರವರ ಕಾರ್ಯಕ್ರಮವನ್ನು ಆಲಿಸ್ತಾ ಇದೆ. ನಾನು ಗೋಪಾಲ್ ಗೌಡ್ರು ಸಾಹೇಬರಲ್ಲಿ ವಿನಂತಿ ಮಾಡ್ತೀನಿ, 75 ಇನ್ನೂ 25 ವರ್ಷ ಹಿಂಗೆ ಇರ್ತೀರಿ ನೀವು, ಇನ್ನು 25 ವರ್ಷ ಇದೇ ರೀತಿ ಇರ್ತೀರಿ. ನಿಮ್ಮ ಅನುಭವ, ನಿಮ್ಮ ಚಿಂತನೆ, ನಿಮ್ಮ ದೂರದೃಷ್ಟಿ ನಮ್ಮ ಜೊತೆಯಲ್ಲಿ ಬೇಕಾಯ್ತದೆ. ಅದನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾನು ಪೂರ್ತಿ ಇರಬೇಕಾಗಿತ್ತು. ನಾನು ಇವತ್ತು ಇಲ್ಲಿಂದ ಡೈರೆಕ್ಟ್ ಆಗಿ ಅಮೃತ್ಸರ್ಗೆ ಹೋಗ್ತಾ ಇದ್ದೀನಿ. ಪಂಜಾಬಿನಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿಯನ್ನ ವೀಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ನನಗೆ ಅಲ್ಲಿ ಕಳಿಸ್ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಮುಖೇನ ಭಗವಂತನ ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ಪವನ್ ಕಲ್ಯಾಣ್ ರವರು ಕರ್ನಾಟಕಕ್ಕೆ ಬರುವಾಗ ಮತ್ತೊಮ್ಮೆ ದೊಡ್ಡ ನಾಯಕರಾಗಿ ಬರ್ತಕ್ಕಂಥದಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ. ಅವರನ್ನ ಕರೆಸಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡುವ ನಮ್ಮ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಗೋಪಾಲ್ ಗೌಡ್ರ ಕುಟುಂಬ 100 ಕಾಲ ಬಾಳ್ಲಿ. ಅವರ ಕೋಟಿ ಕೋಟಿ ಶಿಷ್ಯ ಕೋಟಿಗಳು. ನಾನು ಎಲ್ಲಿ ನೋಡಿದ್ರು ಕೂಡ ಸಾವಿರಾರು ಜನ ಅಡ್ವೊಕೇಟ್ ಇಲ್ಲಿ ಬಂದಿದ್ದಾರೆ. ಆ 100 ಜನ KAS ಆಫೀಸರ್, IAS ಆಫೀಸರ್, IFS ಆಫೀಸರು, IRS ಆಫೀಸರ್ಸ್ ಇಲ್ಲಿ ಬಂದಿದ್ದಾರೆ. ಇವ್ರು ಯಾರು ಗೋಪಾಲ್ ಗೌಡ್ರು ಕರೆದಿದ್ದಲ್ಲ. ಗೋಪಾಲ್ ಗೌಡ್ರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ, ಅವರ ದೂರದೃಷ್ಟಿ, ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆಗಳನ್ನ ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥದಕ್ಕೆ ಪ್ರಯತ್ನವನ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ 75 ವರ್ಷ ಅಲ್ಲ, 100 ವರ್ಷದ ಕೂಡ ಆಚರಿಸಬೇಕು, ನಾವು ಇರ್ತೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ತುಂಬಾ ತುಂಬಾ ಸಂತೋಷ ಸರ್, ತುಂಬಾ ತುಂಬಾ ಸಂತೋಷ. ಈಗ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ಮನವಿ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಲ್ಲಿ ಮನವಿ, ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ಅವರು ಸಮಾಜಮುಖಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರು ಜಸ್ಟಿಸ್ ಅವರಿಗೆ ಬಿ ಸೋಮಣ್ಣ ಅವರು ಸನ್ಮಾನ ಮಾಡಿದ್ದಾರೆ. ವಿ ಸೋಮಣ್ಣ ಅವರು ಪವರ್ ಸ್ಟಾರ್ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಜಸ್ಟಿಸ್ ಅವರಿಂದ ಸನ್ಮಾನ ನಮ್ಮ ಸೋಮಣ್ಣ ಸಾಹೇಬರಿಗೆ. ಧನ್ಯವಾದಗಳು ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾತನಾಡಿದ್ದಕ್ಕೆ ತುಂಬಾ ತುಂಬಾ ಸಂತೋಷ. ನಾನಾಗ್ಲೇ ಹೇಳಿದೆ,
ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಅವರು ಈ ಕಾರ್ಯಕ್ರಮದ ಜೊತೆಗೆ ಹಾ ಮಾಡೋಣ. ಒಂದು ನಿಮಿಷ. ವೇದಿಕೆ ಮೇಲೆ ಗಣ್ಯರಲ್ಲಿ ಮನವಿ. ನಾನಾಗ್ಲೇ ಹೇಳಿದಾಗೆ ಈ ದಿನ ಹಲವಾರು ಸಮಾಜಮುಖಿ ಸೇವೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರು ದಯವಿಟ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ದೀಪವನ್ನ ಬೆಳಗಿಸುವ ಮುಖಾಂತರ ಚಾಲನೆ ನೀಡಬೇಕು. ಈ ದಿನ ನಾವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ಫಲಾನುಭವಿ ಕೂಡ ನಮ್ಮ ರೆಡಿ ಇದ್ದಾರೆ. ಅದಕ್ಕಿಂತ ಮುಂಚೆ ವೇದಿಕೆ ಮೇಲಿರುವ ಗಣ್ಯರಲ್ಲಿ ಮನವಿ, ದಯವಿಟ್ಟು ಎಲ್ಲರೂ ದೀಪ ಬೆಳಗುವ ಮುಖಾಂತರ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು. ಸರ್ ಆ ಸೌಂಡ್ ಅಲ್ಲಿ ಮಾತಾಡಿ ಸರ್. ಈ ಮನವಿ ಪತ್ರ ಏನಂತಂದ್ರೆ, ಎರಡೂ ಜಿಲ್ಲೆಯ ಕೃಷ್ಣಾ ನದಿಯ ನೀರಿನವರಿಗೆ ಶಾಶ್ವತ ನೀರಾವರಿ ಹೋರಾಟ ಇಶ್ಯೂ ಬಗ್ಗೆ ನಮ್ಮ ಆಂಜನೇಯ ರೆಡ್ಡಿ ಸರ್, ಜಸ್ಟಿಸ್ ವಿ ಗೋಪಾಲಗೌಡ ಸರ್ ಮತ್ತೆ ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರವರ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಸೋಮಣ್ಣನ ಸಾರಿಗೆ ಕೊಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದಂತಹ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರಿಗೂ ಇನ್ಕ್ಲೂಡಿಂಗ್ ಪವರ್ ಸ್ಟಾರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೋಮಣ್ಣ ಸರ್ ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸೋಮಣ್ಣ ಸರ್ ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ಸರ್. ನಮ್ಮ ಜೊತೆ ಬಂದು ನಿಮ್ಮ ఉపస్థితిಗೆ ತುಂಬಾ ತುಂಬಾ ఆభారిಗಳು. ఇప్పుడు విషయానికి వస్తాను. లియో క్లబ్ ఆఫ్ మార్గా, వేర్ ఆర్ యూ? నవీన్ sir, where are you sir? Naveen sir, please come. Sir, for the past 12-15 years they were doing amazing programs sir. In the time of COVID, 10,000 kids they have given 10,000 kids, and they were particularly they were concentrating on education, health, and health very important for them. So they were doing enormous work. Naveen sir, where are you? Naveen Krishnaji, please come on the stage. And along with us, Dhritarashtra sir,
Please. He's the founder of Anita Charitable Trust. Please, come on. One big round of applause to these gentlemen. ಒಂದು ದೊಡ್ಡ ಚಪ್ಪಾಳೆ ಇವರಿಬ್ಬರಿಗೂ, ನವೀನ್ ಮತ್ತೆ ಧೃತರಾಷ್ಟ್ರ ಸರ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೆಲಸಗಳು ಹೀಗೆ ಮುಂದುವರಿಲಿ. ಈ ದಿನ ನಾವು ಸ್ವಿಂಗ್ ಮಿಷನ್ ಕೊಡ್ತಾ ಇದೀವಿ ಸರ್, ಅಂಡ್ ಹೆಲ್ತ್ ಆಂಬ್ಯುಲೆನ್ಸ್ ಕೀ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ದೇವರ್ ಆನ್ ದಿ ವೇ. ಲೆಟ್ಸ್ ಗೆಟ್ ಇನ್ ಟು ವರ್ಕ್. Sir, please hand over due to security reason, we are unable to bring on them. Sir, please hand over the key to ambulance key to hospital, sir. So, as I said, for the past 50 years, these two gentlemen are doing wonderful job. Now I request Shri Krishna Reddy sir, ದಯವಿಟ್ಟು ಬಂದು ನಿಮ್ಮ ಮಾತುಗಳಿಗೆ ನಾವು ಕಾಯ್ತಾ ಇದ್ದೀವಿ ಸರ್, ದಯವಿಟ್ಟು ಬನ್ನಿ. Krishna Reddy sir, former Deputy Speaker, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಕೃಷ್ಣ ರೆಡ್ಡಿ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ವೇದಿಕೆ ಮೇಲೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮ ನೆಚ್ಚಿನ ಜನಪ್ರಿಯ ನಾಯಕರು ವಿ ಗೋಪಾಲ್ ಗೌಡ್ರು ಅವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ಬಹುದು. ಬಹುಶಃ ಗೋಪಾಲ್ ಗೌಡ್ರು ಒಂದು ಹಳ್ಳಿಯಲ್ಲಿ ಹುಟ್ಟಿ, ಸಾಮಾನ್ಯ ಬಡ ಕುಟುಂಬದ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ, ಸರ್ಕಾರಿ ಶಾಲೆಯಲ್ಲಿ ಓದಿ, ಸರ್ಕಾರಿ ಕಾಲೇಜುಗಳಲ್ಲಿ ಓದಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಕೀಲರಾಗಿ ಸೇವೆಯನ್ನ ಮಾಡಿ, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಜನಪರವಾದಂಥ ತೀರ್ಮಾನಗಳನ್ನು ಕೊಟ್ಟು, ಮತ್ತು ಒರಿಸ್ಸಾದಲ್ಲಿ ರಾಜ್ಯ ಮುಖ್ಯ ನ್ಯಾಯಾಧೀಶರಾಗಿ ಜನಪರವಾದಂಥ ಒಂದು ತೀರ್ಪುಗಳನ್ನು ಕೊಟ್ಟು, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನ್ಯಾಯಾಧೀಶರಾಗಿ ಇವತ್ತು ಒಳ್ಳೆಯ ತೀರ್ಪುಗಳನ್ನು ಕೊಟ್ಟು, ಇವತ್ತು ನಿವೃತ್ತಿಯಾಗಿ ಆದರೂ ಕೂಡ ಇವತ್ತು 75ನೇ ವರ್ಷದ ಹುಟ್ಟು ಹಬ್ಬದಲ್ಲಿ ನಮಗೆ ಹೇಳಿದ್ರು, ನನ್ನ ಹುಟ್ಟು ಹಬ್ಬ ದೊಡ್ಡದಲ್ಲ, ನನ್ನ ಹುಟ್ಟು ಹಬ್ಬಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಅವರನ್ನ ಕರೆಸಿ, ಯಾಕೆ ಕರೆಸಿದೀವಿ ಅನ್ನುವಂತ ನಿಮ್ಗೆಲ್ಲರೂ ಕೂಡ ಇವತ್ತು ಆಶ್ಚರ್ಯ ಆಗ್ಬಹುದು. ನನಗೆ ಮಾಧ್ಯಮ ಸ್ನೇಹಿತರು ಕೂಡ ಕೇಳಿದ್ರು, ಗೋಪಾಲ್ ಗೌಡ್ರ ಹುಟ್ಟು ಹಬ್ಬಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತ ಅಂತ ಹೇಳಿ. ನಾನು ಹೇಳಿದೆ, ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ನೀವು ಗೋಪಾಲ್ ಗೌಡ್ರ ಹುಟ್ಟು ಹಬ್ಬ ಅಷ್ಟೇ ನೆಪ ಮಾತ್ರ ನಮಗೆ, ಆದ್ರೆ ಗೋಪಾಲ್ ಗೌಡ್ರ 75ನೇ ವರ್ಷದಲ್ಲಿ ಅವರ ಕಳಕಳಿ, ಅವರ ಕಾಳಜಿ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೃಷ್ಣಾ ನೀರನ್ನ ಹರಿಸಬೇಕು ಅಂತ ಹೇಳಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವರನ್ನ ಇವತ್ತು ಕರೆಸಿರ್ತಕ್ಕಂಥದ್ದು. ಸೋಮಣ್ಣ ಅವರು ಯಾಕೆ ಬಂದ್ರು ಅಂತ ಹೇಳಿದ್ರೆ, ಸೋಮಣ್ಣ ಅವರು ಕೂಡ ಇವತ್ತು ಜಲಶಕ್ತಿ ಕೇಂದ್ರ ಸಚಿವರು. ಹಾಗಾಗಿ ಇಬ್ಬರ ಸಮ್ಮುಖದಲ್ಲಿ ಇವತ್ತು ಕೃಷ್ಣಾ ನದಿ ನೀರನ್ನ ನಮ್ಮ ಜಿಲ್ಲೆಗಳಿಗೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನೀವೆಲ್ಲರೂ ಕೂಡ ಮೆಚ್ಚಬೇಕು. ಗೋಪಾಲ್ ಗೌಡ್ರ ಒಂದು ಚಿಂತನೆಯನ್ನ, ಗೋಪಾಲ್ ಗೌಡ್ರ ಒಂದು ಆಲೋಚನೆಯನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಹಾಗಾಗಿ ಗೋಪಾಲ್ ಗೌಡ್ರಿಗೆ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಒಬ್ಬ ಖ್ಯಾತ ಚಿತ್ರ ನಟನರಾಗಿ, ಇವತ್ತು ಚಲನಚಿತ್ರ ನಟರಷ್ಟೇ ಅಲ್ಲ, ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಒತ್ತು ಶಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಅನ್ನುವಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ.
ನೀವೆಲ್ಲರೂ ಕೂಡ ಒಂದು ವಿಚಾರ ತಿಳ್ಕೊಳ್ಬೇಕು. ಪವನ್ ಕಲ್ಯಾಣ್ ಅವರ ಒಂದು ವಿಚಾರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಬಹುಶಃ ಇವತ್ತು ಅವರ ಸುಪುತ್ರ ಕೇರಳ ರಾಜ್ಯದಲ್ಲಿ ತಿರುವನಂತಪುರದಲ್ಲಿ ಇವತ್ತು ಅಗಸ್ತ್ಯಂ ವೇದ ಗುರುಕುಲ ಪಾಠಶಾಲದಲ್ಲಿ ಇವತ್ತು ಕಲರಿ ಒಂದು ಕಲೆಯನ್ನ ಕಲಿಸ್ತಾ ಇರ್ತಕ್ಕಂಥವರು. ಬಹುಶಃ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಅಂತ ಒಂದು ಕಲೆಯನ್ನ ಇವತ್ತು ಕಲಿತಿದ್ದಾರೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಕಲರಿಯನ್ನ ಕಲಿತಿರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಪವನ್ ಕಲ್ಯಾಣ್ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ರಾಜರು ಮಹಾರಾಜರು ಮಲ್ಲ ಯುದ್ಧ, ರಥ ಯುದ್ಧ, ಗದ ಯುದ್ಧ, ಕತ್ತಿ ಯುದ್ಧ ಅಂತ ಮಾಡ್ತಾ ಇದ್ರು. ಇವೆಲ್ಲವನ್ನು ಮೀರಿಸುವಂತದ್ದು ಕಲರಿ ಎನ್ನುವಂತ ಒಂದು ಕಲೆ. ಅಂತ ಕಲರಿಯನ್ನ ಕಲ್ತಿರ್ತಕ್ಕಂಥ ಇವತ್ತು ಪವನ್ ಕಲ್ಯಾಣ್ ಗಾರು ನಿಜವಾಗ್ಲೂ ಕೂಡ ಇವತ್ತು ಯಾಕೆ ಆ ಕಲೆಯನ್ನ ಕಲ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಬಹುಶಃ ಇವತ್ತು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಶಕ್ತಿಯನ್ನ ಕೊಡುವಂತದ್ದು, ಸನಾತನ ಧರ್ಮಕ್ಕೆ ಹೆಚ್ಚು ಸಹಕಾರಿಯಾಗುವಂತಹ ಈ ಒಂದು ಕಲೆ. ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಗೋಪಾಲ್ ಗೌಡರ ಒಂದು ಚಿಂತನೆ, ಅವರ ಹುಟ್ಟು ಹಬ್ಬಕ್ಕೆ 75ನೇ ಹುಟ್ಟು ಹಬ್ಬಕ್ಕೆ ಆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಇವತ್ತು ಪಾವಗಡದಲ್ಲಿ ಬಾಗೇಪಲ್ಲಿ ಇರಬಹುದು, ಇವತ್ತು ಶ್ರೀನಿವಾಸಪುರ ಇರ್ಬೋದು, ಮುಳುಬಾಗಿಲು ಇರ್ಬೋದು, KGF ಇರ್ಬೋದು, ಬಿ ಕೊತ್ಕೋಟ, ಮದನಪಲ್ಲಿ ಈ ಭಾಗದಲ್ಲಿ ಆ ಕೃಷ್ಣಾ ನದಿ ನೀರು ಹರಿದಿದೆ. ಆ ನೀರನ್ನ ಇವತ್ತು ತರಬೇಕು ಅನ್ನುವಂತ ಒಂದು ಚಿಂತನೆ ಆಲೋಚನೆ ಇವತ್ತು ಗೋಪಾಲ್ ಗೌಡರಿಗಾಗಿದೆ. ಇವತ್ತು ನಾನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡುವಂತದ್ದು ಏನಂದ್ರೆ, ಪವನ್ ಕಲ್ಯಾಣ್ ಸರ್, ಮಾ ದೀಂಟ್ಲ ಮಾ ಜಿಲ್ಲಲ್ಲ ಇಪ್ಪತ್ತು ತಾಗೆ ನೀಳಕ್ಕೆ 1500 ಡೆಪ್ತ್, ಇಪ್ಪತ್ತು 2000 ಸ್ಕ್ವೇರ್ ಫೀಟ್ ಡೆಪ್ತ್ ಲೋಪಲಕ್ಕೆ ಪತ್ತೆ ಕೂಡ ಇಪ್ಪತ್ತು ನೀಳ್ ಸಿಗ್ತಾಲೆ. ಅದು ಆ ಚಿಕ್ಕೆ ನೀళ్లు ಕೂಡ ఫ్లోరైడ్, హైడ్రోజన్, ಇವತ್ತು యురేనియం కూడా దాంట్లో కలుస్తా ఉంది. మా నీళ్లు జనాలు తాగేకి మంచి నీళ్లు కావాలా. మా సర్కారం కర్ణాటక సర్కారంలా ఎత్తిన ಒಳೆ ಯೋಜನೆ 2014 ಪ್ರಾರಂಭం చేసిరే. ఈ పొద్దు ఉండే ముఖ్యమంత్రి ఆ పొద్దు కూడా ఉండ్రి సిద్ధరామయ్య వాళ్ళు చెప్పి 3 years లా ఇస్తాము అంట తాగే నీళ్లు. ఎత్తిన ಒಳೆ ప్రాజెక్టు 11 years అయింది. ఈ పొద్దు వరకు కూడా ఆ నీళ్లు మాకు రాలేదు. బహుశా 12,500 crores కే ప్రాజెక్టు స్టార్ట్ అయింది. ఈ పొద్దు 30 crores 30 కోట్లయింది, 30,000 కోట్లయింది. ఈ పొద్దు వరకు కూడా ఆడిని ఇంకా మాకి తాగే నీళ్లు రాలేదు సార్. దయచేసి మీ అభిమానుల పరంగా మా క్షేత్రం కోలార జిల్ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ఈ 3 జిల్లల్లో 60 లక్షల జనాలు ఉన్నారు. 60 లక్షల జనాలు పరంగా మీకు వినంతి చేశాను. కృష్ణా నది నీళ్లు కోలార్ జిల్లాకి, చిక్కబಳ್ಳాపుర జిల్లాకి, బెంగళూరు గ్రామాంతర జిల్లాకి మీరు ఇయ్యాల. మీ ముఖ్యమంత్రి గారితో చంద్రబాబు వాళ్ళతో మీరు కూడా మాట్లాడండి. గోపాల్ గౌడ్ కూడా దానికి జలాగ్రహ అనేసి ఒక ఆ సంఘటన ఉంది, దానికి అధ్యక్షులు చేస్తా ఉన్నారు. మేము కూడాను కుమారస్వామి వాళ్ళకి, దేవేగౌడ్ చెప్పి నరేంద్ర మోదీ వాళ్ళతో కూడా మాట్లాడిపిస్తాము. మీ సహకారం ఉండాలా. మీరు మనసు చేస్తే 60 లక్షల జనాలు కూడా నీళ్లు తాగేకి నీళ్లు సిగ్తాయి సార్. దయచేసి మాకు ఆ నీళ్లు మాకు తెప్పియాలా సార్, వినంతి చేస్తాను సార్. అట్లయ్యే ఈ పొద్దు మన గోపాల్ గౌడ వాళ్ళు 75ನೇ అమృత మహోత్సవ చాలా అద్దూరిగా చేస్తా ఉంటే మాకు ఈ పొద్దు ఒగు బాధ అయితా ఉంది. ఈ పొద్దు ఆంధ్రాని ఇంకా ఒక ఉప ముఖ్యమంత్రి, ఒక పెద్ద వ్యక్తి మన ఊరికి వచ్చినప్పుడు వాళ్ళకి మా చేతిలో టిఫిన్ చేస్తామంటే మాకు వ్యవస్థ చేసెక్కాలే. అంటే మేము గ్రాండ్ గా అంత వ్యవస్థ చేసుకొని ఉంటే మా పోలీసు వాళ్ళు ఏమో సెక్యూరిటీ ప్రాబ్లము, జేకే భవన్కి వస్తే తొందర అవుతుంది అని చెప్పి మీ గవర్నమెంట్ కి కూడా నువ్వు కరస్పాండెన్స్ చేసి మీకు ఇక్కడ వ్యాన్లా కూగబెట్టి చేసేట్లా అది ఒక బాధ అవుతా ఉంది. నిజంగానే మా పోలీసులకు చాలా రిక్వెస్ట్ చేస్తే అయితేను కాలేదు, అయితేను పర్వాలే, మీరు వచ్చిండారు, కార్యక్రమం బాగా అవుతా ఉంది. బాగానే మాకు ఈ వేదిక పైన మీరు ఒక భరోసా ఇయ్యాలా. 60 లక్షల జనాలకి కూడాను తాగే నీళ్లు ఇస్తే మాదంతే గోపాల్ గౌడ ఎన్నుకుండే అజెండా తాగే నీళ్లు 60 లక్షల జనాలకి ఇవ్వాలనే అజెండా పెట్టుకున్నారు. దాన్ని మీరు మాకు చేయాలంటే వినంతి చేస్తా నా మాటలకి చదివిస్తాను సార్. నమస్కారం.
Thank you, sir. Thank you very much. Thank you very much, Krishna Reddy, sir. Thank you very much for your wonderful speech. Thank you. Hand over the agenda to Pawan Kalyan, sir. ನಾನು ಆಗ್ಲೇ ಹೇಳಿದಾಗ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದೆ. ದಯವಿಟ್ಟು ಲ್ಯಾಪ್ಟಾಪ್ ಮತ್ತೆ ಸ್ವಿಂಗ್ ಮಿಷನ್ ತಗೊಳ್ಳೋರು ವೇದಿಕೆ ಮೇಲೆ ಬರಬೇಕು. ಐ ರಿಕ್ವೆಸ್ಟ್ ಚೀಫ್ ಜಸ್ಟಿಸ್ ಅಲಾಂಗ್ ವಿತ್ ಪವನ್ ಸರ್, ಪ್ಲೀಸ್ ಹ್ಯಾಂಡ್ ಓವರ್ ದಿ ಲ್ಯಾಪ್ಟಾಪ್ ಅಂಡ್ ಸ್ವಿಂಗ್ ಮಿಷನ್. ಪ್ಲೀಸ್ ಬನ್ನಿ ದಯವಿಟ್ಟು ಬನ್ನಿ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ನಾನು ಆಗ್ಲೇ ಹೇಳಿದೆ. ಲಿಯೋ ಮಾರ್ಗ ಅಂಡ್ ಅನಿತಾ ಸರ್, ಪ್ಲೀಸ್ ಬನ್ನಿ, ದಯವಿಟ್ಟು ಬನ್ನಿ. ಈ 75ನೆಯ ವರ್ಷದ ಸುಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ಹಾಗೆ ಸ್ವಿಂಗ್ ಮಿಷನ್ ಕೂಡ ಕೊಡ್ತಾ ಇದೀವಿ. ಪವನ್ ಕಲ್ಯಾಣ್ ಗಾರು ಅಂಡ್ ಜಸ್ಟಿಸ್ ಅಲಾಂಗ್ ವಿತ್ ದಿಸ್ dignitaries on the dais, please hand over the sewing machine and laptop to the needies. Thank you very much, sir. Thank you very much. Thank you and all the best. And now I request Mr. B.R. Srinath to come over the dais. Mr. B.R. Srinath, sir, please come over the dais. Srinath, sir, please introduce Justice. Thank you, sir. Thank you, Power Star. Thank you very much. And now I would like to call Mr. B.R. Srinath to introduce Justice. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಈ ಮಹೋನ್ನತವಾದ ಕಾರ್ಯಕ್ರಮ ಏಕೆ ಏರ್ಪಾಟಾಗಿದೆ ಅಂತ ಈಗಾಗಲೇ ನಮಗೆ ಬಹಳ ವಿಶದವಾಗಿ ನಮ್ಮ ಮಾಜಿ ಶಾಸಕರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ತಿಳಿಸಿದ್ದಾರೆ. ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ. ನಮ್ಮ ನ್ಯಾಯಮೂರ್ತಿಗಳಾದ ಇದೇ ಚಿಂತಾಮಣಿಯವರಾದ ಗೋಪಾಲಗೌಡ ತಮ್ಮ 75 ವರ್ಷಗಳ 75,000 ಕಿಲೋಮೀಟರ್ ಪ್ರಯಾಣದಲ್ಲಿ ಯಾವಾಗಲೂ ಜನಕಲ್ಯಾಣದ ಪರವೇ ನಿಂತಿದ್ದಾಗಿ ಚಿಂತಾಮಣಿಗೆ ಕೃಷ್ಣಾ ನೀರನ್ನು ತರಿಸುವಲ್ಲಿ ಒಂದು ಈ ಸಂದರ್ಭದಲ್ಲಿ ಆ ನಾಯಕತ್ವವನ್ನು ವಹಿಸಿದ್ದಾಗಿ ಜನಕಲ್ಯಾಣ ಕಾರ್ಯಕ್ರಮದ ಮುನ್ನುಡಿಯಾಗಿ ನಾವು ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದೀವಿ. ಈಗಾಗಲೇ ಹೇಳಿದಂಗೆ ఇంತಹ ಒಂದು దొడ్డ కార్యక్రమಕ್ಕೆ మీ అందర హృదయ సింహాసనంలో విరాజమానులైన పవన్ కళ్యాణ్ వారు వచ్చినారు అంటే నిజంగా గోపాల్ గౌడ వాళ్ళు ఏమి దినము ఈ ಒಂದು కృష్ణా నీళ్ళు ఇక్కడికి రావాలని ప్రయత్నం చేస్తున్నారో దానికి 100% సక్సెస్ అవుతుంది. పవన్ కళ్యాణ్ వారు దాన్ని చాలా సీరియస్ గా గమనించి మనకంతా ఆ సౌకర్యం అవుతుంది అని చెప్తూ ಗೋಪಾಲ್ ಗೌಡ ಅವರು ಚಿಂತಾಮಣಿಯ ಪೆದ್ದೂರು ಗ್ರಾಮದಲ್ಲಿ ಅಂದ್ರೆ ಇಲ್ಲಿಗೆ 10 ಕಿಲೋಮೀಟರ್ ದೂರದಲ್ಲಿರುವ ಪೆದ್ದೂರು ಗ್ರಾಮದಲ್ಲಿ 6/10/51 ಜನ್ಮ ತಳೆದು ಸರ್ಕಾರಿ ಕಾಲೇಜಿನಲ್ಲಿ ಓದಿ ನಮ್ಮೆಲ್ಲರ ಜೊತೆಯಲ್ಲಿ ಚಿಂತಾಮಣಿಯ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ನಮ್ಮ ಜೊತೆಗೆ ಓದಿದಾಗ ಆ ವಯಸ್ಸಿನಲ್ಲೇ ಸಾಮಾಜಿಕ ಕಳಕಳಿಗಳಾದ ಅನೇಕ ಆಗ ಚಿಂತಾಮಣಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಟ್ಯೂಷನ್ ಫೀ ಕೊಡಬೇಕಾಗಿತ್ತು ಕಾಲೇಜಲ್ಲಿ. ಆ ಟ್ಯೂಷನ್ ಫೀ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಹೋರಾಟವನ್ನು ಮಾಡಿ ಎಲ್ಲರಿಗೂ ಆ ಕಾಲದಲ್ಲೇನೆ ಒಂದು ಉಚಿತವಾದ ವಿದ್ಯಾಭ್ಯಾಸ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಹೋರಾಟವನ್ನ ನಡೆಸಿದ್ವಂತ ಅಲ್ಲಿಂದಾನೇ ಅವರದ್ದು ಹೋರಾಟ ಮನೋಭಾವ ಆಗಿದೆ. ಹಾಗಾಗಿ ಅಲ್ಲಿ ಈ ದಿವಸ ಈಗಾಗಲೇ ಹೇಳಿದ್ರಿಂದ ಪವನ್ ಕಲ್ಯಾಣ್ ರವರ ಭಾಷಣವನ್ನು ತಾವೆಲ್ಲ ಕೇಳಕ್ಕೆ ಬಹಳ ಉತ್ಸುಕರಾಗಿ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಹಾಗಾಗಿ ಒಂದು ಸಾಮಾನ್ಯ ಸರಳವಾದ ಕುಟುಂಬದಿಂದ ಬಂದು ಈ ದಿವಸ ಈ ಒಂದು ಮಹೋನ್ನತವಾದ ಪದವಿಯನ್ನು ನಿರ್ವಹಿಸಿ ಆನಂತರ ಕೂಡ ಈ ಒಂದು ಜನಸೇವೆಗೆ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅಂತಹವರ ಒಂದು ಸೇವೆಯನ್ನ ಮನಗೊಂಡು ಈ ದಿನ ಪವನ್ ಕಲ್ಯಾಣ್ ವಾರು ಕೂಡ ಇವಾಗ ಮಹಾ వ్యక్తికి ఈ 75 జన్మోత్సవం నిర్మించే నేను కూడా రావాలని చెప్పి పెద్ద విశ్వాసం పెట్టుకుని ఇద్దరేమో వచ్చినారు ఉంటే ఆ శ్రీ గోపాల్ గౌడ వాళ్ళ మహోన్నతమైన సేవ ఎలాగా ఉంది మీకంతాను చేస్తాను. మీకంతా తెలుస్తుంది. ఎలా అంటే ఇప్పుడు చాలా జనం మాట్లాడేవాళ్ళు చాలా చెప్పలేదు. సుమారు కర్ణాటక న్యాయాధీశులయ్యి ఒరిస్సా ముఖ్యమంత్రి న్యాయాధీశులయ్యి ఒక సామాన్య వ్యక్తి
పరమైన కళ్యాణ సేవ పనులు చేస్తుంటే ఎలా ఒక పెద్ద మహోన్నత స్థానానికి పోవచ్చు, మహోస్థానానికి పైన కూడాను ఆపత్ చింతామణిలో మా కాలేజీలో మా జొతలో ఎలాగా సరళమైన జీవనం వాళ్ళు చేస్తూ ఉండ్రి, అదే ತರ సరಳ జీవనం ಸುಪ್ರೀಂಕೋರ್ಟ್ ನ್ಯಾಯಾಧೀಶರಾದರೂ ಕೂಡಾನು ಆ ಒಂದು ಸರಳವಾದ ಜೀವನ ನಡೆಸಿಕೊಂಡು ಜನಸಾಮಾನ್ಯರ ಜೊತೆಗೆ ತಮ್ಮ ಕೈಯನ್ನು ಜೋಡಿಸುತ್ತಾ ಯಾವುದೇ ಒಂದು ಜನಪರ್ಯಾಯ ಕಾರ್ಯಕ್ರಮಕ್ಕೆ ನಾನು ಟೊಂಕ ಕಟ್ಟಿ ನಿಲ್ಲಿಸ್ತೀನಿ ಅಂತ ಭರವಸೆ కొట్టిరోದ್ರಿಂದ ఈ ದಿವಸ పవన్ కళ్యాణ్ వారు ఈ కార్యక్రమానికి వచ్చినారు. అదే ఒక మీ అందర ఒక హృదయ సింహాసనంలో విరాజమానులైన పవన్ కళ్యాణ్ రావాల అంటే శ్రీ గోపాల్ గౌడ వాళ్ళ ఒక మహోన్నత సేవ ఈ రాష్ట్రానికి ఈ వరకు ఎలాగా లభించింది, ముందు కూడా ఎలాగా లభిస్తుంది అనే దానికి ఒక ప్రతీకము అని చెప్తూ శ్రీ పవన్ ఈ ఒక సందర్భంలో వాళ్ళ ఒక జన్మోత్సవంలో వాళ్ళకి 100 ఏళ్ళు బతుకుని మీ జనకోసం కళ్యాణ తెచ్చి వాళ్ళు వచ్చినారు అంటే మనకి కృష్ణా నీళ్ళు గ్యారంటీగా వస్తుంది భరోసా ఇచ్చో మీ అందరి పరముగా శ్రీ గోపాల్ గౌడ వాళ్ళకి నేను ఒక హారైక శుభాశయాలు మీ అందరి పరముగా వాళ్ళకి తలపిస్తాను. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಗಲೇ ಸುವರ್ಣ ಸರ್ ಮಾತಾಡ್ತಾ 75 ಅಲ್ಲ 100 ವರ್ಷ ಇರಬೇಕು ಅಂತ ಹೇಳಿದ್ರು. ನಾವ್ ಇಸ್ ದಿ ಟೈಮ್ ಟು ಸೆಲೆಬ್ರೇಟ್ 75th ಬರ್ಡೇ ಪವನ್ ಕಲ್ಯಾಣ್ ಸರ್. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ವೆರಿ ದಿ ಕೇಕ್. ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೇಕ್ ಕಟ್ ಮಾಡುವ ಮುಖಾಂತರ ತಂದ್ಬಿಟ್ಟಿದ್ದಾರೆ ಸರ್, ತಂದ್ಬಿಟ್ಟಿದ್ದಾರೆ. ದೇ ಗಾಟ್ ಪ್ಲೀಸ್ ಕೇಕ್ ಪ್ಲೀಸ್, ಬೇಗ ಬೇಗ ಏನ್ ಮಾಡ್ತಾರೆ, ಬೇಗ ಬನ್ನಿ ಸರ್. ಇನ್ ದಿ ಪ್ರೆಸೆನ್ಸ್ ಆಫ್ our beloved hero, power star Pawan Kalyan sir and all dignitaries on the stage, please. ಜಸ್ಟಿಸ್ ಅವರ 75ನೇ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡುವ ಮುಖಾಂತರ ಸಂಭ್ರಮಿಸೋಣ. ಬಹಳ ಮುಖ್ಯವಾದ ವಿಷಯ, ಈ ಒಂದು ಅನಿತಾ ಸಂಸ್ಥೆ ನವೀನ್ ಕೃಷ್ಣರವರು ನಾವೆಲ್ಲರೂ ಪವನ್ ಕಲ್ಯಾಣ್ ಕುಮಾರ್ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನವೀನ್ ಕೃಷ್ಣ ಎಲ್ಲ ಸಹೋದ್ಯೋಗಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಒಂದ್ಸಲ ಜೋರಾದ ಚಪ್ಪಾಳೆ ಪ್ಲೀಸ್ ಜಸ್ಟಿಸ್ ಅವ್ರಿಗೆ. ಈಗ ಕೃಷ್ಣಾರೆಡ್ಡಿ ಸರ್ ಅವರಿಂದ ಜಸ್ಟಿಸ್ ಹಾಗೆ ಪವನ್ ಕಲ್ಯಾಣ್ ಸರ್ ಅವರಿಗೆ ಸನ್ಮಾನ. ಮೊದಲನೇದಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ 75 ವರ್ಷ 100 ಆಗಲಿ ಸರ್. ಸಾಂಗ್ ಪ್ಲೀಸ್ ಸಾಂಗ್. ಈಗ
ಕೃಷ್ಣಾರೆಡ್ಡಿ ಸರ್ ಹಾಗೂ ತಂಡದವರಿಂದ ಜಸ್ಟಿಸ್ ಅವರಿಗೆ ಸನ್ಮಾನ. 75 ವರ್ಷಗಳ ಸಂಭ್ರಮದಲ್ಲಿರುವಂತಹ ಜಸ್ಟಿಸ್ ಗೋಪಾಲ್ ಗೌಡ ಸರ್ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಜೆ.ಕೆ. ಕೃಷ್ಣಾರೆಡ್ಡಿ ಸರ್ ಅಂಡ್ ಟೀಮ್. Felicitating Power Star Pawan Kalyan. Okay. ಈಗ ದಲಿತ ಪರ ಒಕ್ಕೂಟ ಸಂಘ ಅವರು ಜಸ್ಟಿಸ್ ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ರೆಡಿ ಇದ್ದೀರಾ ಸರ್? ದಲಿತ ಪರ ಒಕ್ಕೂಟ ಸಂಘದವರು ರೆಡಿ ಇದ್ದೀರಾ ಸರ್? ಸರ್ ದಯವಿಟ್ಟು ಜಸ್ಟಿಸ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಲಿತ ಪರ ಒಕ್ಕೂಟ ಸಂಘದವರು ದಯವಿಟ್ಟು ಜಸ್ಟಿಸ್ ಅವರಿಗೆ ಸನ್ಮಾನ ಮಾಡಬೇಕು. ಹಾಗೆ ಈಗ ದಲಿತ ಪರ ಒಕ್ಕೂಟ ಸಂಘದವರು ಜಸ್ಟಿಸ್ ಅವರಿಗೆ ಸನ್ಮಾನ ಮಾಡಬೇಕು. Okay. Organizing committee of Leo Club Margand Anita Charitable Trust. They would like to felicitate Justice. They would like to felicitate Justice and Pawan sir. Please, Bunny. ಓಕೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. 75 ವರ್ಷಗಳ ಹುಟ್ಟುಹಬ್ಬ ಸಂಭ್ರಮದಲ್ಲಿದ್ದೀರಿ ತಾವು. ನಿಮ್ಮ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮಾತು. మాట్లాడతారు ఉండండి. ಸಾವಧಾನವಾಗಿ ಸಭಿಕರಲ್ಲಿ ನಿಮ್ಮನ್ನೆಲ್ಲರನ್ನು ಉದ್ದೇಶ ಜಾಸ್ತಿ ಮಾತಾಡೋದಿಲ್ಲ. ನನಗೆ ಅರಿವಿದೆ ನೀವೆಲ್ಲರೂ ಕೂಡ పవర్ స్టార్ పవన్ కళ్యాణ్ గారి మాటలని మీరు వినాలని ఇక్కడ వచ్చినారు నాకు తెలుసు. వాళ్ళు కూడా మీతో మాట్లాడతారు. నేను ఎక్కువగా మాట్లాడేదానికి పోను. మీ ముందర నేను ఒక సామాన్య ప్రజగా
నిలుసుకుంటూ యువకుల్ని గురించి, రైతులని గురించి, కృషి కార్మికులని గురించి, మహిళలను గురించి కొన్ని విచారాలను మాత్రం మాట్లాడడానికి ఇక్కడ నిలబడినాను. ప్రప్రథమగా నా ఒక 75వ పుట్టిన పండకి నాకి ఆత్మీయ స్నేహితుడైన దేశములేని ప్రఖ్యాతి పొందిండేట్ల పవన్ కళ్యాణ్ గారు మన ఊరికి వచ్చినారు. పవన్ కళ్యాణ్ గారు ఈరోజు ఈ సమారంభంలో పాల్గొనేదానికి అవకాశాలే లేదు. 10 దినాలు ఇంకా ఆయనకి ఆరోగ్యము లేకుండా ఉన్నా కూడా మీ ప్రీతి కోసరము, నాపై నుండే ఇట్లా ఒక ప్రేమ కోసరము హైదరాబాద్ ఇంకా పవర్ స్టార్ పవన్ కళ్యాణ్ గారు ఇక్కడ వచ్చినారు. అంటే మీరు తెలుసుకోవాలి, పవన్ కళ్యాణ్ గారు మరీ సుప్రసిద్ధ అయిండేట్లా ఒక యాక్టరే కాదు, యువకుల్ని గురించి, రైతుల్ని గురించి, మహిళలను గురించి ప్రతి క్షణము ఆలోచన చేసి మీ బతుకుని ఎలాగే మార్పాటు చేయాలని యోచన చేసేట్లా మహాన్ వ్యక్తి, మహాన్ నటుడు పవన్ కళ్యాణ్ గారు. పవన్ కళ్యాణ్ గారు ఈరోజు ఆంధ్రప్రదేశ్ రాష్ట్రంలో 2 ఖాతాలని గ్రామీణాభివృద్ధి, అరణ్య ప్రదేశము, దీని గురించి రయ్యనక పొగులనక పాటు పడుతూ ఉండేట్లా ఒక మహాన్ నాయకుడు పవన్ కళ్యాణ్ గారు. కాబట్టి మీరు ఇంత జనము, వేలాంతర జనము, 4 జిల్లాలు కాదు, రాయలసీమని ఇంకా, కోలార్ని ఇంకా, చిక్కబళ్ళాపురం ఇంకా ఇక్కడంతా మీరు వచ్చినారు. ఎందుకంటే ఆయన పైన ఉండేట్లా ఒక గౌరవము, ఆయన పైన ఉండేట్లా ఒక ప్రీతి, ఆయన ఒక పెద్ద శ్రేష్టమైన ఉత్కృష్టమైన ఒక పెద్ద యాక్టరు. అంటే ఆయన యాక్టింగ్లో ప్రతి ఒక్క సినిమాలో మీరు చూడొచ్చును, ప్రజానీ కోసరం, మహిళల కోసరం, దీనదళితుల కోసరము పాటుపడేట్లా ఒక నాయకత్వము, మరి ఆయన నటన చేసి జనాలతో మార్పాటు చేయాలా, భారతదేశంలో ఉండేట్లా ప్రజానీకానికి మార్పు తేవాలనేట్లా యోచన చేసేట్లా ఒక మహాన్ నాయకుడు మరియు యాక్టర్ అని చెప్పితే తప్పు కాదు. నేను మీ పరముగా, నా కుటుంబ పరముగా ఆయనకి ఒక 1000 సెల్యూట్లు చేస్తే తప్పు కాదని ఈ సందర్భంలో చెప్తున్నాను. కారణం ఏమంటే ఒక ఉప ముఖ్యమంత్రి, ఒక పెద్ద నటుడు మన చింతామణి తాలూకాలో నా పండగని 75 సంవత్సరాలు కలిసి వచ్చినాను. దానికి పుట్టిన పండగ చేసేట్లా మన నవీన్ కృష్ణ గారు మరియు మన డెవలపర్ అయిండేట్లా విదుస్తుర గారు శ్రమ పట్టి ఒక 6 ವಾರಗಳು ఇంకా ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಶ್ರಮ ಪಟ್ಟಿದ್ದಾರೆ. ನಾನು ನನ್ನ ಹೃದಯಪೂರ್ವಕವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಬಿಸಿಲನ್ನು ತಟ್ಟುಕೊಂಡು ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ, ನನಗೆಲ್ಲ ನಿಮ್ಮ ಆಶೀರ್ವಾದ ಮಾಡಿದ್ದೀರಿ.
ನನಗೆ ಸೋಮಣ್ಣನವರು ಭಾಷಣ ಮಾಡಿ ಭಾರತ ಸರ್ಕಾರದ ಮಂತ್ರಿ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿದ್ದಾರೆ. ನಾನು ಇಷ್ಟೇ ಹೇಳುವುದು, ನಮ್ಮ ಪವನ್ ಕಲ್ಯಾಣ್ ರವರು ಆಂಧ್ರ ರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಕ್ರಿಯವಾದ ರಾಜಕಾರಣ ಮಾಡ್ತಿದ್ದಾರೆ, ಜನಪರ ಹೋರಾಟ ಮಾಡ್ತಿದ್ದಾರೆ, ಪ್ರಾಮಾಣಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ 3 ಜಿಲ್ಲೆ ಅಥವಾ 4 ಜಿಲ್ಲೆ ಏನಿದೆ, ಕುಡಿಯುವ ನೀರಿಗೆ ಆತಂಕ ಇದೆ. ಕುಡಿಯುವ ನೀರಿಗೆ ಆತಂಕ ಇರುವುದರಿಂದ ಕೃಷ್ಣಾ ನದಿಯಿಂದ ನಮ್ಮ ಪವನ್ ಕಲ್ಯಾಣ್ ರವರು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿ ನಮ್ಮ ಜನರಿಗೆ ಕುಡಿಯುವ ನೀರನ್ನು ಕೊಡಿಸ್ತಕ್ಕಂಥ ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಖಂಡಿతంగా ಕೂಡ పవన్ కళ్యాణ్ గారు ముఖ్యమంత్రి చంద్రబాబు నాయుడుని మాట్లాడి మనకి నీళ్లు ఇప్పిస్తారనే దాంట్లో ఏది సందేశం లేదు అనే విచారాన్ని ఈ సందర్భంలో నేను చెప్తున్నాను. బంధువులారా, నేను న్యాయమూర్తిగా 20 ఏళ్ల కాలము న్యాయదానాన్ని మహిళలకు, కార్మికులకు, రైతులకు, కృషి కార్మికులకందరికీ కూడా న్యాయము ఇచ్చినాను. కానీ నాకు 75వ సంవత్సరానికి చేరినాను, నివృత్తి అయినాను అని మా ఇంట్లో కూకోలేదు. మీకోసరం, ನಿಮಗೋಸ್ಕರ, ಯುವಕರಿಗೋಸ್ಕರ, ಮಹಿಳೆಯರಿಗೋಸ್ಕರ ರಾತ್ರಿ ಹಗಲು ದುಡಿದು ನಿಮಗೆ ನ್ಯಾಯ ಕೊಡಿಸ್ತಕ್ಕಂತಹ ಕೆಲಸವನ್ನ ನಾನು ಸತತವಾಗಿ ಮಾಡ್ತೀನಿ ಅಂತೇಳಿ ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪವನ್ ಕಲ್ಯಾಣ್ ಸಮಕ್ಷಮದಲ್ಲಿ ಆಶ್ವಾಸನೆಯನ್ನು ನೀಡ್ತಿದ್ದೇನೆ. ನೀವು ನನ್ನ ಜನ, ನೀವು ನನ್ನ ಹೃದಯದಲ್ಲಿದ್ದೀರಿ. ನಿಮ್ಮ ಬಡತನ, ನಿಮ್ಮ ಉದ್ಯೋಗ ನಿರುದ್ಯೋಗ, ನಿಮಗೆ ಆರ್ಥಿಕ ನ್ಯಾಯ ಸಿಕ್ಕಿಲ್ಲ, ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಸಿಕ್ಕಿಲ್ಲ, ನಿಮಗೆ ಆರೋಗ್ಯ ಭಾಗ್ಯ ಇಲ್ಲ, ನಿಮಗೆ ರಸ್ತೆ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ರೈತರು ಬೆಳೀತಕ್ಕಂಥ ಬೆಲೆಗೆ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ, ಇದೆಲ್ಲವೂ ಕೂಡ ನಿಮಗೆ ಸಿಗಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ನೀವೆಲ್ಲರೂ ಸೇರಿ ನಿಮಗೋಸ್ಕರ 24x7 ರಾತ್ರಿ ಹಗಲು ದುಡಿಮೆ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಮೊನ್ನೆ ಗುರುವಾರ ಜಲಾಗ್ರಹ ಸಮ್ಮೇಳನ 4 ಜಿಲ್ಲೆಗಳಿಂದ ರೈತ ಕೃಷಿ ಕಾರ್ಮಿಕರ ನಾಯಕರುಗಳೆಲ್ಲರೂ ಕೂಡ ಸೇರಿದ್ರು. ಆ ಸಮಾರಂಭದಲ್ಲಿ ನಾನು ಆಶ್ವಾಸನೆ ನೀಡಿದ್ದೀನಿ. ಜನರ ಆಸೆ ಇದೆ. ಜನರ ಆಸೆ ಏನಪ್ಪ ಅಂತ ಹೇಳಿದ್ರೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನ ಬೇಡಿಕೆ ಮಾಡಿದಾಗ ಅವರಿಗೆ ಆಶ್ವಾಸನೆ ನೀಡಿದ್ದೀನಿ. ಅದಕ್ಕೆ ಇವತ್ತು ಸೋಮಣ್ಣನವ್ರಿಗೂ ಮನವಿ ಮಾಡಿದ್ದೀವಿ, ಪವನ್ ಕಲ್ಯಾಣ್ ಅವರು ಕೂಡ ಮನವಿ ಮಾಡ್ತಾ ಇದ್ದೀವಿ. ಅವರದನ್ನ ಅಭ್ಯಾಸ ಮಾಡಿ ನಿಮ್ಮೆಲ್ಲರಿಗೂ ಆ ಕುಡಿಯುವ ನೀರನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡು ನಾನು ಹೆಚ್ಚಿಗೆ ಮಾತಾಡಿದೆ. ನಿಮ್ಮೆಲ್ಲರಿಗೂ ಎಷ್ಟು ನಮಸ್ಕಾರಗಳು, ಸಲ್ಯೂಟ್ಸ್ ಹಾಕಿದ್ರು ಕೂಡ ಏನು ಅದು ನನಗೆ ನೆಮ್ಮದಿ ತರಲ್ಲ. ಬಿಸಿಲಿನಲ್ಲಿ ನಿಂತುಕೊಂಡು ಈ ಸಮಾರಂಭದ ನಮ್ಮಂಥವರ ಭಾಷಣಗಳನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ತಾಳ್ಮೆಗೆ ನಮ್ಮ ಲಾಲ್ ಸಲಾಂ, ನಿಮ್ಮ ತಾಳ್ಮೆಗೆ ನನ್ನ ಲಾಲ್ ಸಲಾಂ. ಆದ್ರಿಂದ ನೀವು ಪವನ್ ಕಲ್ಯಾಣ್ ಅವರು ಮಾತಾಡೋರಿದ್ದಾರೆ, ಸಾವಧಾನವಾಗಿ ಕೇಳಬೇಕು, ಆಮೇಲೆ ನೀವೆಲ್ಲರೂ ಕೂಡ ನಿರ್ಗಮಿಸಬೇಕು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ವಂದಿಸಿ, ನಿಮ್ಮ ಪರ ನಾನಿದ್ದೀನಿ, ನೀವು ನನ್ನ ಹೃದಯದಲ್ಲಿ ಇದ್ದೀರಿ. ನಿಮಗೋಸ್ಕರ ಪ್ರತಿನಿತ್ಯ ಪ್ರತಿ ಕ್ಷಣ ಯೋಚನೆ ಮಾಡ್ತೀನಿ, ನಿಮಗೋಸ್ಕರ ದುಡಿತೀನಿ, ನಿಮ್ಮನ್ನ ಜನರನ್ನಾಗಿ ಜೀವಿಸ್ತಕ್ಕಂತಹ ಕೆಲಸವನ್ನ ನಿರ್ವಹಿಸ್ತೀನಿ ಅಂತೇಳಿ ಆಶ್ವಾಸನೆ ಮಾಡಿ ನನಗಿಲ್ಲಿ ಬರಮಾಡಿಕೊಂಡು ನನಗೆ ಕೃಷ್ಣಾರೆಡ್ಡಿಯವರು ಮತ್ತೆ ಕೃಷ್ಣ ವಿದುಷ್ಟ ಇವರು ಸನ್ಮಾನ ಮಾಡಿದ್ದಕ್ಕೆ ಆ ಸನ್ಮಾನ ನನ್ನ ಮೇಲೆ ಹೊರೆ ಇದೆ. ಆ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀನಿ, ಜವಾಬ್ದಾರಿಯನ್ನು ಕೂಡ ತಗೊಂಡಿದ್ದೀನಿ.
ನಿಮ್ಮ ಪರ ಯಾವಾಗಲೂ ಹೋರಾಟ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೂರಾರು ಸಹಸ್ರಾರು ನಮಸ್ಕಾರಗಳು, ಸಲ್ಯೂಟ್ಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಸಾಕಷ್ಟು ವಿಷಯಗಳ ಕಾಲ ಏನೇನು ಕೆಲಸ ಮಾಡ್ತೀನಿ ಅಂತ ಜಸ್ಟಿಸ್ ಹೇಳಿದ್ರು. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಈಗ ದಯವಿಟ್ಟು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಹಾಗೆ ದಲಿತ ಪರ ಒಕ್ಕೂಟ ಸಂಘದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬಂದು ಜಸ್ಟಿಸ್ ಹಾಗೆ ಪವನ್ ಸರ್ಗೆ ಗೌರವ ಸಲ್ಲಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಬೇಗ ಬೇಗ ಬರಬೇಕು ಸರ್, ಇವರ್ ಶಾರ್ಟ್ ಆಫ್ ಟೈಮ್, ಬೇಗ ಬರಬೇಕು. ವಾಲ್ಮೀಕಿ ಸಂಘದ ಅಧ್ಯಕ್ಷರು ಹಾಗೆ ದಲಿತ ಪರ ಒಕ್ಕೂಟ ಸಂಘದ ಅಧ್ಯಕ್ಷರು ದಯವಿಟ್ಟು ಬರಬೇಕು. ಜಸ್ಟಿಸ್ ಮತ್ತೆ ಪವನ್ ಸರ್ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಕೊಡ್ತಾ ಇದ್ದಾರೆ. ಬೇಗ ಬರಬೇಕು, ಬೇಗ ಬರಬೇಕು. ಕಮ್ ಫಾಸ್ಟ್ ಪ್ಲೀಸ್. Yeah. Come faster. They would like to felicitate Justice and our power star. ದಯವಿಟ್ಟು ಬನ್ನಿ ಬೇಗ. Justice and they would like to felicitate Justice and power star ವಾಲ್ಮೀಕಿ ಸಂಘ ಅಂಡ್ ದಲಿತ ಪರ ಒಕ್ಕೂಟ ಸಂಘದ ಅಧ್ಯಕ್ಷರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ವಾಲ್ಮೀಕಿ ಸಂಘದ ಅಧ್ಯಕ್ಷರು ಅಂಡ್ ದಲಿತ ಪರ ಒಕ್ಕೂಟ ಅಧ್ಯಕ್ಷರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಜಸ್ಟಿಸ್ ಹಾಗೆ ಪವನ್ ಸರ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಅವ್ರು ಯಾರು? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಾಲ್ಮೀಕಿ ಸಂಘ ಹಾಗೂ ದಲಿತ ಪರ ಒಕ್ಕೂಟ ಸಂಘದವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 10 ಜನರನ್ನ ನಾವು ಗುರುತಿಸಿದೀವಿ. ವಿ ವಾಂಟ್ ಟು ಹಾನರ್ ದೆಮ್. ಐ ರಿಕ್ವೆಸ್ಟ್ ಜಸ್ಟಿಸ್ ಅಂಡ್ ಪವನ್ ಸರ್, ಪ್ಲೀಸ್ ಡೂ ದಿ ಹಾನರ್ ಪ್ಲೀಸ್. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 10 ಜನರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಾವಾಗಲೇ ಹೇಳಿದಾಗ ಈ ದಿನದ ಕಾರ್ಯಕ್ರಮದಲ್ಲಿ ಬರ್ಡೇ ಸೆಲೆಬ್ರೇಷನ್ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 10 ಜನರಿಗೆ ಸನ್ಮಾನ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಮೊದಲನೇದಾಗಿ 10 ಜನರು ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜಸ್ಟಿಸ್ ಅಂಡ್ ಐ ರಿಕ್ವೆಸ್ಟ್ ಪವನ್ ಸರ್, ಪ್ಲೀಸ್ ಡೂ ದಿ ಹಾನರ್. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ.
ಶ್ರೀನಾಥ್ ಸರ್ ಅವರು ಹಿರಿಯ ವಕೀಲರಾಗಿ ಅನೇಕ ಬಡವರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದರು. ಅವರು ಆಶಾ ಕಾರ್ಯಕರ್ತೆಯರು ನಿಸ್ವಾರ್ಥವಾಗಿ ಸವಾಲಿನ ಸಮಯದಲ್ಲೂ ಕೂಡ ಹಳ್ಳಿಯಲ್ಲಿ ಪ್ರತಿಯೊಂದು ಕುಟುಂಬದ ಯೋಗಕ್ಷೇಮ ನೋಡಿಕೊಳ್ಳುತ್ತಾ ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಫಣೀಂದ್ರ NS ಸರ್ ಅವರು ವೈದ್ಯರಾಗಿ ದೇಶ ಮತ್ತು ವಿದೇಶದಲ್ಲಿ ಹಾಗೂ ನಮ್ಮ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಕ್ಷೇತ್ರದ ಮುಖಾಂತರ ನಿಸ್ವಾರ್ಥ ಸೇವೆ ಸಲ್ಲಿಸುವಂತದ್ದು. ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 10 ಜನರಿಗೆ ನಾವು ಈ ದಿನ ಗೌರವ ಸಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ವಿ ಡಿಡ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಜಸ್ಟಿಸ್ ಅಂಡ್ ಪವನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಜಸ್ಟಿಸ್ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಅಣಿಯಾಗಿದ್ದೀವಿ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಯಾವತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಹಾಗೆ ಲಿಯೋ ಮಾರ್ಗ ಅವರು ಮುಂದಿರ್ತಾರೆ. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಮ್. ಈ ಸಾಧನೆ ಮಾಡೋದ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೋದಾ? ಸಾಧನೆ ಮಾಡಿದವ್ರಿಗೆ ಜೋರಾದ ಚಪ್ಪಾಳೆ ಕೊಡ್ಬೋದಾ ಪ್ಲೀಸ್? ಇನ್ನು ಜೋರ, ನೀವು ತಾಳ್ಮೆಯಿಂದ ಕೂತ್ಕೊಂಡಿದ್ರಿ. ಓಕೆ, ನವೀನ್ ಅವರೇ ನಿಮಗೆ ಸನ್ಮಾನ ಮಾಡಕ್ಕೆ ಇಷ್ಟಪಡ್ತಾರೆ, ದಯವಿಟ್ಟು ಬನ್ನಿ ಪ್ಲೀಸ್. ಅವ್ರು ಹೇಳ್ತಾ ಇದ್ದಾರೆ ನವೀನ್ ಮತ್ತು ಯುಧಿಷ್ಠರ್ ಸರ್ ದಯವಿಟ್ಟು ಸನ್ಮಾನ ತಗೊಳ್ಳಿ. ಯುಡಿ ಬನ್ನಿ ನವೀನ್, ಇಷ್ಟೆಲ್ಲ ಕೆಲಸ ಮಾಡಿದ್ರಿ. ಯುಧಿಷ್ಠರ್ ಸರ್ ದಯವಿಟ್ಟು ಬನ್ನಿ ಸರ್. I request Justice and Pawan sir, please do the honor. These people are behind this show, sir. ಬೇಗ ದಯವಿಟ್ಟು ಈ ಶೋಗೆ ಪ್ರತಿ ದಿನ ಶ್ರಮಿಸಿದವರು ಯುಧಿಷ್ಠರ್ ಅಂಡ್ ನವೀನ್ ಸರ್. ಐ ರಿಕ್ವೆಸ್ಟ್ Honorable Deputy CM of Andhra Pradesh, Pawan Kalyan sir and Justice sir, please do the honor for Yudhishthir sir and Naveen sir. Thank you very much, sir. Thank you very much. Thank you. Thank you very much, sir. Thank you. నాకు తెలుసు మీరు ఎందుకు ఈ నాకు తెలుసు సార్, నాకు తెలుసు. బిఫోర్ హ్యాండింగ్ ది మార్ ఐ వుడ్ లైక్ టు సే బంగాళాఖాతంలో నీళ్ళంటే నువ్వెలే. P for patience, P for power, P for Pawan Kalyan sir. Now I would like to call Deputy Chief Minister of Andhra Pradesh and our beloved power star Pawan Kalyan sir. Sir, we are waiting for your speech, sir.
నాకు తెలుసు. ఇప్పుడు ఇస్తున్నాను, మైక్ ఇస్తున్నాను. ఒక్క మినిట్ ఇస్తేస్తాను. ఒక్క మినిట్ సార్, ఇచ్చేస్తున్నాను సార్. ಫ್ಯಾಂಟಾಸ್ಟಿಕ್. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ನಮ್ಮ ಕರ್ನಾಟಕದ ಜನರು ಎಷ್ಟು ಶ್ರದ್ಧೆಯಿಂದ, ಎಷ್ಟು ತಾಳ್ಮೆಯಿಂದ ಇದ್ದಾರೆ. ಐ ಲವ್ ಯು ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ఇప్పుడు అదే మాట, అదే అంతే. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. ಗೌರವಾನ್ವಿತ ವರಿಷ್ಠಾದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳು ಶ್ರೀ ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರು, ನಮಸ್ಕಾರ. ಗೌರವಾನ್ವಿತ ಕೇಂದ್ರ ರಾಜ್ಯ ಸಚಿವರು, ರೈಲ್ವೆ ಸಚಿವಾಲಯ ಮತ್ತು ಜಲಶಕ್ತಿ ಸಚಿವಾಲಯ ಹಾಗೂ ಸಂಸದರು, ತುಮಕೂರು ಲೋಕಸಭಾ ಕ್ಷೇತ್ರ ಶ್ರೀ ವಿ ಸೋಮಣ್ಣ ಅವರು, ಗೌರವಾನ್ವಿತ ಸಂಸದರು, ಕೋಲಾರ ಕ್ಷೇತ್ರ ಶ್ರೀ ಎಂ ಮಲ್ಲೇಶ್ ಬಾಬು ಅವರು, ಗೌರವಾನ್ವಿತ ಮಾಜಿ ಉಪಸಭಾಪತಿ ಕರ್ನಾಟಕ ವಿಧಾನಸಭೆ ಮತ್ತು ಮಾಜಿ ಶಾಸಕರು ಚಿಂತಾಮಣಿ ಕ್ಷೇತ್ರ ಶ್ರೀ ಎಂ ಕೃಷ್ಣಾರೆಡ್ಡಿ ಅವರು, ಅನಿತಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಡಾಕ್ಟರ್ ಎನ್ ಯುಧಿಷ್ಠರ್ ಅವರು, ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷರು ಶ್ರೀ ನವೀನ್ ಜಿ ಕೃಷ್ಣ ಅವರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಇತರ ಹಿರಿಯ ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಇತರ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಚಿಂತಾಮಣಿಯಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ಸಾರ್ವಜನಿಕರಿಗೆ, ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವ ಜನರಿಗೆ ನನ್ನ ಹೃದಯಪೂರ್ವಕ నమస్కారాలు. ఇక్కడికి వచ్చిన మా అభిమానులకి, జన సైనికులకి, ఆడపడుచులకి నా హృదయపూర్వక నమస్కారం. ಕರ್ನಾಟಕವು ಅದ್ಭುತ ಪರಂಪರೆ, ಸಂಸ್ಕೃತಿ ಮತ್ತು ಹಲವು ಪ್ರತಿಭೆಗಳಿರುವ ನಾಡು. ಜಗತ್ತಿಗೆ ಅವರ ಇಂಜಿನಿಯರಿಂಗ್ ತೇಜಸ್ಸು ಮತ್ತು ದೃಷ್ಟಿಕೋನದಿಂದ ಭಾರತದ ಮೂಲಸೌಕರ್ಯವನ್ನು ಬದಲಿಸಿದ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯಂತಹ ಮತ್ತು ಅವರ ರಚನೆಗಳ ಮೂಲಕ ಮಾನವೀಯತೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಂತಹ ಮೌಲ್ಯಗಳನ್ನು ತಲೆಮಾರುಗಳಿಗೆ ಪ್ರೇರಣೆ ಕೊಟ್ಟಿರುವ ಪ್ರಸಿದ್ಧ ಕವಿಗಳಾದ ರಾಷ್ಟ್ರಕವಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರಂತಹ ಮಹನೀಯರನ್ನು ಕೊಟ್ಟಿರುವ ನಾಡು. ಕರ್ನಾಟಕದ ಜನರು ಯಾವಾಗಲೂ ತಮ್ಮ ಶ್ರಮ, ಸೃಜನಶೀಲತೆ ಮತ್ತು ಪ್ರಗತಿಯ ಕಡೆಗೆ ಪ್ರತಿಬದ್ಧ ಇರುವವರು. ಈ ಮಹಾನ್ ಭೂಮಿಯ ಮಗನಾದ ಜಸ್ಟಿಸ್ ಗೋಪಾಲ್ ಗೌಡ ಗೌಡರನ್ನು ಸಂಭ್ರಮಿಸುವುದು ಒಂದು ಗೌರವವಾದ ವಿಷಯ. ಅವರ ಜೀವನ ಮತ್ತು ಕಾರ್ಯ ಕರ್ನಾಟಕವು ನೂರಾರು ವರ್ಷಗಳಿಂದ ಪಾಲಿಸಿರುವ ನಿಷ್ಠೆ ಮತ್ತು ಸೇವೆಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ಗೌರವಾನ್ವಿತ ಜಸ್ಟಿಸ್ ವಿ ಗೋಪಾಲ್ ಗೌಡ ಅವರು 75ನೇ ಜನ್ಮದಿನ ಆಚರಣೆಯ ಈ ವಿಶೇಷ ಸಮಾರಂಭದ ಭಾಗವಾಗಿರುವುದು ನನಗೆ ಅಪಾರ ಸಂತೋಷ ಮತ್ತು ಗೌರವವಾದ ಭಾವನೆಯನ್ನು ನೀಡುತ್ತದೆ. ಅವರು ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಬಹು ಗೌರವನೀಯ ವ್ಯಕ್ತಿತ್ವಗಳಲ್ಲಿ ಒಬ್ಬರು. ಸತ್ಯ, ದಯ ಮತ್ತು ನ್ಯಾಯಕ್ಕೆ ಇರುವ ದೃಢ ನಿಷ್ಠೆಯಿಂದ ಪರಿಚಿತ. ಮನಸ್ಸಾಕ್ಷಿಗೆ ಅನುಸರಿಸಿ ನಡೆದರ ನ್ಯಾಯ ಹೇಗೆ ಜೀವನಗಳನ್ನು
ಬದಲಬಲಿಸಬಹುದು ಎಂಬುದಕ್ಕೆ ಅವರು ನಿಜವಾದ ಉದಾಹರಣೆ. ఒక వ్యక్తి తన జీవితాన్ని ఎలా జీవించాలి, పదవిలో ఉన్నప్పుడు తన శక్తిని ఎవరి కోసం ఉపయోగించాలి, పదవి దిగాక కూడా తన గళం ఎవరి కోసం వినిపించాలన్న ప్రశ్నకు సమాధానం మన కళ్ళ ముందే నిలబడిన ఒక వ్యక్తి రూపంలో ఉంది. ఆయనే జస్టిస్ వి గోపాల్ గౌడ గారు. ఆయనకు జనసేన తరపున, ప్రజల తరపున నా హృదయపూర్వక జన్మదిన శుభాకాంక్షలు. జస్టిస్ గోపాల్ గౌడ గారు కేవలం న్యాయమూర్తి కాదు, ఆయన కర్ణాటకలోని చిక్బళ్ళాపూర్ జిల్లా పీడూరు అనే గ్రామంలో పుట్టిన ఒక రైతు బిడ్డ. మణ్ వాసన అంటాం తమిళ్లో, మట్టి వాసన, కష్టం విలువ తెలిసిన నేపథ్యమే ఆయన లేబర్ ప్రో పూర్ న్యాయమూర్తిగా మార్చింది. ఆయన డిగ్రీ అయినాక 75లో న్యాయవాదిగా నమోదయ్యారు. కానీ కోర్టుల్లో వారు అడుగుపెట్టింది కేవలం ఫీజుల కోసం కాదు, సగటు ప్రజల కోసం న్యాయం జరగాలన్న తపన. బెంగళూరు మహానగర పాలిక స్టాండింగ్ కౌన్సిల్గా పనిచేసిన, లా కాలేజీల్లో ప్రొఫెసర్గా పాఠాలు చెప్పిన ఆయన దృష్టి ఎప్పుడూ కార్మికుల, కర్షకుల సమస్యలపైనే ఉండేది. న్యాయ చరిత్రలో మైలురాళ్ళు జస్టిస్ గోపాల్ గౌడ గారు న్యాయపీఠంపై కూర్చున్నప్పుడు అది ధర్మాసనమైంది. ఆయన తీర్పులు చాలా ధైర్యంగా, నిక్కచ్చిగా ఉంటాయి. ఉదాహరణకి ఒక చిన్న ఉదాహరణకి వైద్య నిర్లక్ష్యంపై దేశంలోనే అతిపెద్ద నష్టపరిహారం డాక్టర్ కునాల్ సాహా కేసులో ఆయన ఇచ్చిన తీర్పును మర్చిపోలేదు. డాక్టర్ల నిర్లక్ష్యం వల్ల మరణించిన ఒక భార్యకు న్యాయం చేస్తూ 6,08,00,000 నష్టపరిహారం ఇప్పించిన మహానుభావులు ఒక జడ్జిగా. నష్టపరిహారం అంటే జస్ట్, ఫెయిర్ అండ్ రీజనబుల్, సమంజసంగా, న్యాయంగా ఉండాలి. ఒక మనిషి ప్రాణం కోల్పోతే దానికి సరైన విలువ కట్టాలని దేశానికే ఆయన తీర్పు ద్వారా చాటి చెప్పారు. కార్మికుడికి రక్షణ, ఒక హైకోర్టు తీర్పును కొట్టివేస్తూ కార్మికుడికి అక్రమ తొలగింపునకు పరిహారం బదులు ఉద్యోగం పునరుద్ధరణ, రీఇన్స్టేట్మెంట్ తప్పనిసరి అని తేల్చి చెప్పారు. కార్మికుడికి ఉద్యోగం అంటే కేవలం జీతం కాదు, అది అతని గౌరవం, అతని భద్రత నిరూపించారు. రైతు భూముల్ని ఒక రక్షకులు వారు. పాత చట్టాల పేరుతో రైతుల భూముల్ని లాక్కోవటం ఎంతవరకు ధర్మం? భూసేకరణ చట్టం 2013లోని సెక్షన్ 24 పారాగ్రాఫ్ 2ను పటిష్టంగా అమలు చేస్తూ 5 ఏళ్లుగా పరిహారం చెల్లించని రైతుల భూములను అక్విజిషన్ ల్యాప్స్ చేసి తిరిగి వారికి అప్పగించారు. రైట్ టు లైఫ్ అంటే జీవించే హక్కు అంటే జీవనోపాధి అని, రైట్ టు లైవ్లీహుడ్ అని ప్రభుత్వాలకి చాలా సున్నితంగా హెచ్చరించారు. అలాగే నాకు ప్రత్యేకించి జనసేన సిద్ధాంతాలకి ఆయన చాలా బలమైన సపోర్టర్, బలమైన మద్దతుదారు. జస్టిస్ గోపాల్ గౌడ గారు అంటే కేవలం రిటైర్డ్ సుప్రీంకోర్టు జడ్జి కాదు, ఆయన నేటికి ఏ పాలకుల్లో ఏ తప్పులు ఉన్నా కానీ రాజ్యాంగ ఉల్లంఘనలపై నిర్భయంగా గళమెత్తుతున్న ఒక నిత్య పోరాట యోధులు. ఆయన జనసేన సిద్ధాంతాలను, విలువలను ఎంతో గౌరవిస్తారు. అందుకే చాలా పరిస్థితుల్లో మేము చేసిన పోరాటంలో ఆయన పాలు పంచుకున్నారు. భూసేకరణ చట్టంపై కావచ్చు, నల్లమల యురేనియం తవ్వకాలు కావచ్చు, అలాంటి సమావేశాలు ఆయన ఇచ్చిన దిశానిర్దేశం మా పోరాటానికి బలం. ఇటీవల గత ప్రభుత్వాలు ఉన్నప్పుడు రాజధానుల ఆలోచనపై న్యాయపరమైన అంశాలను చాలా నిర్మోహమాటంగా, నిక్కచ్చిగా చెప్పారు. ఆయన ధైర్యం, ఆయన నిబద్ధత, ఆయన విలువలతో కూడిన రాజకీయం, ఇవన్నీ జనసేన లక్ష్యాలు. యువ న్యాయవాదులకు, ప్రజానాయకత్వానికి, రాజ్యాంగాన్ని కాపాడాల్సిన అవసరాన్ని ఆయన నిరంతరం
గుర్తు చేస్తారు. జస్టిస్ గోపాలగౌడ గారికి నాకు కామనాలిటీ ఏంటంటే యువత, మహిళలు, రైతు, కర్షకులు, అలాగే పర్యావరణం ఇవన్నీ మేమిద్దరం మాట్లాడుకున్నప్పుడల్లా ఆయన రెగ్యులర్గా నేను ఉప ముఖ్యమంత్రి అయిన తర్వాత కూడా నాకు ఫోన్ చేసి ఆయన శుభాశీస్సులు తెలిపారు, శుభాకాంక్షలు తెలియజేశారు. ఇలాంటి మహానుభావుల పరిచయం, ఇలాంటి మహోన్నతమైన వ్యక్తుల పరిచయం జనసేనకి చాలా అండ. నాకేం అవసరం లేదు, మన భవిష్యత్తు కోసం, మన బిడ్డల భవిష్యత్తు కోసం, మీ తరాల భవిష్యత్తు కోసం. సినిమాల్లో పీక్ సక్సెస్లో ఉన్నప్పుడు, ఖుషి తర్వాత నేను ఒకటే ఆలోచించాను. సినిమాల్లో మాట్లాడటం ఒక విధానం అయితే 2-3 గంటలు ఎంటర్టైన్మెంట్ అయిపోద్ది, కానీ ఆ స్ఫూర్తి జీవితంలో తీసుకుంటే ఎలా ఉంటుందని 2000 ఆలోచిస్తే ఈరోజు కొద్దిగా ఫలితం చూస్తున్నాం. ఆ ఫలితం, ఆ థాట్ వెనక, ఆలోచన వెనక ముఖ్య ఉద్దేశం భారతదేశంలోని యువతకి, మన దక్షిణ భారతంలోని యువతకి మనం ఎంత నిలబడగలం, ఆ ఒక్క ఆలోచనే నన్ను రాజకీయాల్లోకి పట్టుకొచ్చింది. అలా రాజకీయాల్లోకి వచ్చినప్పుడు గోపాల్ గౌడ గారు లాంటి వ్యక్తులు నిరాశ నిస్పృహతో ఉన్నప్పుడు, ఓడిపోయినప్పుడు నా భుజం తట్టి నువ్వు బలంగా ఉండు, మంచి రోజులు వస్తాయని చెప్పిన బలమైన వ్యక్తి నాకు. ఇది ఈ సందర్భంలో సినిమాలు ఇవన్నీ ఆనందం మంచిది, కానీ మనకి సినిమాకి వెళ్ళి చూడాలన్నా పర్యావరణం కానీ, అలాగే కుల కట్టుబాట్లని ఛేదించి, కులాల్ని దాటి మనం భారతీయులుగా ముందుకెళ్ళాలి. ఇలాంటివన్నీ కూడా నాకు గోపాల్ గౌడ గారి సంభాషణలు దొర్లుతూ ఉంటాయి. అలాగే ఇక్కడికి రాగానే చాలామంది పెద్దలంతా మాట్లాడారు, ఇక్కడ మనకి నీటి సమస్య ఉందని. పెన్నార్ మరియు పలార్ నదీ పరివాహక ప్రాంతం మీద 10,000 చదరపు కిలోమీటర్ల వరకు విస్తరించి ఉంది మన పూర్వపు కోలార్ ప్రాంతం. ఒకప్పుడు ఇది సిటీ ఆఫ్ లైక్స్, సరస్సుల నగరంగా పేరుగాంచిన బెంగళూరుకి దగ్గరలో ఉన్న ఈ కోలార్ ప్రాంతంలో దాదాపు 5,000 పైగా చెరువులు ఉన్నాయి. ఈ ప్రాంతం మన దక్షిణాసియా ఖండంలోనే ఎక్కువగా సరస్సులు, చెరువులు కలిగి ఉన్న ప్రాంతం. ఇది మన పూర్వీకులు, మధ్యయుగ పాలకులు నీటి సంరక్షణ, నీటి పరివాహక నిర్వహణ వారికి ఉన్న అపార విజ్ఞానానికి నిదర్శనం. అలాగే ఇది మన జిల్లాలన్నీ కూడా ల్యాండ్ లాక్ రీజియన్స్ కాబట్టి నీటిని అందించడం మీద ఎలాంటి చర్యలు చేపట్టాలి అనేది చాలా బలంగా మాట్లాడారు అందరూ. దానికి సంబంధించిన ఇన్ఫర్మేషన్ కూడా ఇచ్చారు. అలాగే కోలార్, చిక్బళ్ళాపూర్ జిల్లాలు బెంగళూరుకు ఆహారాన్ని అందించే అక్షయ పాత్ర ఈ రోజున నీటి ఎద్దడితో ఇబ్బంది పడుతూ ఉన్నారు. దీనికి సంబంధించి సోదర భావంతో మీ సమస్యని పరిష్కరించడం కోసం ఒక ప్రయత్నం చేస్తారని మీకు తెలియజేసుకుంటా ఉన్నాను.
ಆಂಧ್ರ ಪ್ರದೇಶ್ ಸೀಮೆ ಹತ್ತಿರದ చింతామణియు ఇక్కడికి వస్తూ ఉంటే చింతామణిలో ప్రతి ఒక్కరు కూడా మన అభిమానులందరికీ అంటే ఎంత అదృష్టం చేసుకున్నామంటే మనందరం మీ అందరి అభిమానం మీ అందరి ప్రేమ ఒక ఒక మహోన్నతమైన న్యాయమూర్తి 75వ సంవత్సరం పుట్టినరోజుకి మనం అందరం వచ్చి మీ శుభాకాంక్షలు మీ ఆశీస్సులు ఆయనకి నిండుగా ఉన్నందుకు చాలా చాలా ఆనందంగా ఉంది. ಆಂಧ್ರ ಪ್ರದೇಶ್ ಸೀಮೆ ಹತ್ತಿರದ చింతామಣಿಯ ಈ ನಗರದಲ್ಲಿ ಇಂದು ಇರುವುದು నాకు ಗೌರವವಾದ ವಿಷಯ. ಇದು ನಮ್ಮ ಸಮಾನ ಮೌಲ್ಯಗಳು ಮತ್ತು ಆಳವಾದ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದ ಸಂಬಂಧ ಪರಸ್ಪರ ಗೌರವ ಮತ್ತು ದಶಕಗಳ ಸ್ನೇಹ ಮತ್ತು ಸಹಕಾರದ ಮೇಲೆ ಬಲವಾಗಿ ನಿಂತಿದೆ. ಅನೇಕ ತೆಲುಗು ಕುಟುಂಬಗಳು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಹಾಗೂ ಇಲ್ಲಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಯನ್ನು ಸಮೃದ್ಧಪಡಿಸಿದ್ದಾರೆ. ಹಾಗೆಯೇ ಆಂಧ್ರ ಪ್ರದೇಶನಲ್ಲಿ ಅನಂತಪುರ, ಶ್ರೀ ಸತ್ಯಸಾಯಿ ಮತ್ತು ಕರ್ನೂಲ್ ಜಿಲ್ಲಾಗಳಲ್ಲಿ 57 ಕನ್ನಡ ಮಾಧ್ಯಮ ಶಾಲೆಗಳಿವೆ. ಅಲ್ಲಿ ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಕಲಿಕೆಯ ಅವಕಾಶವನ್ನು ಕೊಡುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು 4 ಕುಂಕಿ ಆನೆಗಳನ್ನು ಮಾನವ ಮೃಗ ಸಂಘಟನೆಗಳನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡಲು ಆಂಧ್ರ ಪ್ರದೇಶಗೆ ಕಳುಹಿಸಿತು. ಇದು ನಮ್ಮ 2 ರಾಜ್ಯಗಳನ್ನು ಒಂದುಗೂಡಿಸುವ ದಯ, ಸಹಕಾರ ಮತ್ತು ಐಕ್ಯತೆಯನ್ನು ತೋರಿಸುತ್ತದೆ. 5 ನಮಗೆ ಏನನ್ನು ನೆನಪಿಸುತ್ತದೆ ಅಂದರೆ ಸೀಮೆಗಳು ನಕ್ಷವುಗಳಲ್ಲಿ ಮಾತ್ರ ರೇಖೆ ಹಾಕಬಹುದು, ಮನಸ್ಸುಗಳನ್ನಲ್ಲ. ಕುಂಕಿ ಆನೆಗಳ ವರ್ಗಾವಣೆ ಸಮಯದಲ್ಲಿ ಕೆಲವು ಕರ್ನಾಟಕ ಮಂತ್ರಿಗಳು ಅವರ ಭಕ್ತರನ್ನು ಶ್ರೀಶೈಲಂ ದೇವಸ್ಥಾನ ದರ್ಶನ ಮಾಡಲು ಸಹಾಯ ಹಾಗೂ ವಸತಿ ಆಶ್ರಯಗಳ ನಿರ್ಮಾಣ, ಮಠಗಳ ಅನುಗ್ರಹದ ಅನುಮತಿ, ಅನ್ಯ ಸಂಬಂಧ ವಿಷಯಗಳು ಸಹಾಯ ಮಾಡಬೇಕಾಗಿ ವಿನಂತಿಸಿದಂತೆ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ರವರ ಮತ್ತು ನಾನು ಸಂಬಂಧಿತ ವಿಭಾಗಗಳೊಂದಿಗೆ ಸಭೆ ಮಾಡಿದ್ದೇವೆ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಸಹಾಯದೊಂದಿಗೆ ನಮ್ಮ ಪ್ರೀತಿಯ ಕರ್ನಾಟಕ ಜನರಿಗೆ ಈ ಸಮಸ್ಯೆಗಳನ್ನು ಸುಲಭವಾಗಿಸುವ ಕಾರ್ಯದಲ್ಲಿದ್ದೇವೆ. ಈ ವೇದಿಕೆ ಮೂಲಕ ನಾನು ಹೇಳಬೇಕೆಂದು ಇಷ್ಟಪಡುವುದೇನೆಂದರೆ ಕಲೆ ಮತ್ತು ಸಂಸ್ಕೃತಿ ನಮ್ಮನ್ನು ಒಂದುಗೂಡಿಸಬೇಕು, ಹೊರತು ಬೇರೆ ಮಾಡಬಾರದು. ಆರ್ಟ್ ಅಂಡ್ ಕಲ್ಚರ್ ಶುಡ್ ಯುನೈಟ್ ಅಸ್, ನಾಟ್ ಡಿವೈಡ್ ಅಸ್. ನಾವು ಎಲ್ಲರೂ ಭಾರತ ಮಾತೆಯ ಮಕ್ಕಳು, ಸಾಮಾನ್ಯ ಮೌಲ್ಯಗಳ ಮತ್ತು ಪರಸ್ಪರ ಗೌರವಕ್ಕೆ ಬದ್ಧರಾಗಿರುತ್ತವೆ. ಆಂಧ್ರ ಪ್ರದೇಶಗೆ ಕರ್ನಾಟಕ ಮೇಲೆ ತುಂಬ ಪ್ರೀತಿ ಇದೆ ಮತ್ತು ಇಲ್ಲಿನ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಯಾವಾಗಲೂ ಗೌರವದಿಂದ ಸ್ವಾಗತಿಸುತ್ತದೆ ಮತ್ತು ಸಂಭ್ರಮಿಸುತ್ತದೆ. ಅದು ಚಲನಚಿತ್ರ ಆಗಿರಲಿ, ಸಾಹಿತ್ಯ ಆಗಿರಲಿ, ಸಂಗೀತ ಆಗಿರಲಿ ಅಥವಾ ಯಾವುದೇ ಬೇರೆ ಕ್ಷೇತ್ರವಿರಲಿ, ಇವು ಮನಸ್ಸುಗಳನ್ನು ಸೇರಿಸುವ ಸೇತುವೆಗಳು. ವಿಶೇಷವಾಗಿ ಚಲನಚಿತ್ರಗಳು ಜನರಿಗೆ ಪರಸ್ಪರ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಅರಿಯಲು ಬಲವಾದ ಮಾಧ್ಯಮವಾಗಿವೆ. ಈ ಏಕತ್ವದ ಮತ್ತು ಪರಸ್ಪರ ಗೌರವದ ಭಾವನೆಯೇ ನಮ್ಮ ಜೀವನದ ಪದ್ಧತಿಯಾಗಬೇಕು. ಇದೇ ರೀತಿ ನಾವು ನಮ್ಮ ಸಮಸ್ತ ಭಾರತವನ್ನು ಸಂಭ್ರಮಿಸಬೇಕು. ಜಸ್ಟಿಸ್ ಗೋಪಾಲ್ ಗೌಡ ಅವರಿಗೆ 75ನೇ ಜನ್ಮದಿನದ ಹೃದಯಪೂರ್ವಕ ಶುಭಾಶಯಗಳು. ಇಂದಿನ ಸಂಭ್ರಮ ಕೇವಲ ಅವರ ಜೀವನದಲ್ಲಿ ಒಂದು ಮೈಲಿಗಲ್ಲದೆ ಇದು ಅವರ ನಂಬಿರುವ ಆದರ್ಶಗಳಿಗೆ ಕೊಡುವ ಒಂದು ಗೌರವ ವಂದನೆಯಾಗಿದೆ. ಇತರರಿಗಾಗಿ ಬದುಕುವುದು ಮತ್ತು ನ್ಯಾಯಕ್ಕಾಗಿ ನಿಲ್ಗುವುದರಲ್ಲಿ ನಿಜವಾದ ಶ್ರೇಷ್ಠತೆ ಅಡಗಿದೆ ಎಂದು ಅವರ ಜೀವನ ನಮಗೆ
ನೆನಪಿಸುತ್ತದೆ. ಅವರಿಗೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಆಶಿಸುತ್ತೇನೆ. జస్టిస్ గోపాల గౌడ గారు 75వ వసంతంలోకి అడుగు పెడుతున్నారు. ఆయన మనతోటి మనందరితోటి ఆరోగ్యంగా ఉత్సాహంగా కలకాలం ఉండాలని రూల్ ఆఫ్ లా స్థాపనలో మనకి దారి చూపాలని కోరుకుందాం. ద క్వశ్చన్ ఆఫ్ హౌ ఎన్ ఇండివిజువల్ షుడ్ లివ్ దేర్ లైఫ్, whom they should use their power to serve while in office and whose voice they should remain after retirement is answered by the life of one man standing right before us. October 6th marks the birthday of the great personality. He is none other than Justice V. Gopal Gowda ji. ఆయనకి మనస్ఫూర్తిగా మరోమారు మనందరి తరపున శుభాకాంక్షలు, పుట్టినరోజు శుభాకాంక్షలు తెలియజేసుకుంటూ సెలవు తీసుకున్నాను. జై భారత్, జై కర్ణాటక, జై హింద్. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಾಯಿಂದ ಕನ್ನಡ ಮಾತುಗಳನ್ನ, ಕನ್ನಡ ಪದಗಳನ್ನ ಕೇಳೋದೇ ಚಂದ ಅಲ್ವಾ ಅಲ್ವಾ ಅಲ್ವಾ? ಎಷ್ಟು ಚೆನ್ನಾಗಿತ್ತು ನಿಮ್ಮ ಬಾಯಿಂದ ಕನ್ನಡ ಮಾತುಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಫ್ಯಾಂಟಾಸ್ಟಿಕ್ ಸರ್, ಸೂಪರ್. ಚೆನ್ನಾಗಿತ್ತಲ್ವಾ? ಫ್ಯಾಂಟಾಸ್ಟಿಕ್. ಹಾಗೆ ಹಾಗೆ ನಿಮಗೂ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ, ಎಷ್ಟು ತಾಳ್ಮೆಯಿಂದ ಅವ್ರ ಮಾತುಗಳನ್ನ ಕೇಳಿದ್ರಿ. ಐಲ್ ರಿಪೀಟ್, ಪಿ ಫಾರ್ ಪೇಷಂಟ್, ಪಿ ಫಾರ್ ಪವರ್ ಸ್ಟಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೋಟ್ ಆಫ್ ಥ್ಯಾಂಕ್ಸ್ ಬೈ ನಾವು ವೋಟ್ ಆಫ್ ಥ್ಯಾಂಕ್ಸ್ ಬೈ ಜನ ನಾಗಪ್ಪ. ಎಲ್ರಿಗೂ ನಮಸ್ಕಾರಗಳು. ಇವತ್ತು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಗೋಪಾಲ್ ಗೌಡರ, ಜಸ್ಟಿಸ್ ಬಿ ಗೋಪಾಲ್ ಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಹೌದಾ? ಓಕೆ. ಯಾರು? ಈಗ ಜಸ್ಟಿಸ್ ಸರ್ಗೆ ಹಾನರ್, ಅನಿತಾ ಆರ್ಗನೈಸರ್ ಕಡೆಯಿಂದ ಜಸ್ಟಿಸ್ ಅವರಿಗೆ ಹಾನರ್. ಈಗ ಆರ್ಗನೈಸರ್ ಕಡೆಯಿಂದ ಮೊದಲಿಗೆ ಹಾನರ್. ಆರ್ಗನೈಸರ್ ವತಿಯಿಂದ ಜಸ್ಟಿಸ್ ಅವರಿಗೆ ಆನರ್ ಮಾಡಲಾಗುತ್ತೆ.